ಓಂ ನಮೋ ಭ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೆಸ್ತು ಲಂಬೋದರಾಯೈಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹೆ ತನ್ನೋ ಹನುಮತ್ ಪ್ರಚೋದಯಾತ್. ನಾವಿದ್ದೀವಿ ಇವತ್ತು ಡ್ಯಾಲಸ್ನ ಕಾರ್ಯಸಿದ್ಧಿ ಆಂಜನೇಯನ ದೇಗುಲದಲ್ಲಿ ದೇಗುಲ ದರ್ಶನ ಹಾಗೂ ಅರ್ಚಕರ ಸಂದರ್ಶನ ಮಾಡೋ ಒಂದು ಸೌಭಾಗ್ಯ ನಮ್ಮ ಚಾನಲ್ನಲ್ಲಿ ಇಂದು ಒದಗಿದೆ. ಸೊ ಬನ್ನಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡೋಣ. ಗಣಪತಿ ಸಚ್ಚಿದಾನಂದ ಗುರುಗಳಿಗೆ ಪ್ರಣಾಮಗಳು. ತತ್ಪುರುಷಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಃ ಪ್ರಚೋದಯಾತ್. ತತ್ಕರಾಟಾಯ ವಿದ್ಮಹೆ ಹಸ್ತಿಮುಖಾಯ ಧೀಮಹಿ ತನ್ನೋ ದಂತಃ ಪ್ರಚೋದಯಾತ್. ಮುಖ್ಯ ಪ್ರಾಣ ಮೂಲ ಗುರುವೇ ರಕ್ಕಸಾತಕ ಶ್ರೀ ರಾಮನ ನಿಜದಾಸ. ಮುಖ್ಯ ಪ್ರಾಣ ಮೂಲ ಗುರುವೇ ರಕ್ಕಸಾತಕ ಶ್ರೀ ರಾಮನ ನಿಜದಾಸ. ಮುಖ್ಯ ಪ್ರಾಣ ಮೂಲ ಗುರುವೇ ತಂದೆಯು ನೀನೇ ತಾಯಿಯು ನೀನೇ ಬಂಧುವು ನೀನೇ ಬಳಗವು ನೀನೇ. ತಂದೆಯು ನೀನೇ ತಾಯಿಯು ನೀನೇ ಬಂಧುವು ನೀನೇ ಬಳಗವು ನೀನೇ. ಎಂದೆಂದಿಗೂ ನಮ್ಮ ರಕ್ಷಿಪನು ನೀನೇ ಎಂದೆಂದಿಗೂ ನಮ್ಮ ರಕ್ಷಿಪನು ನೀನೇ. ಎಲ್ಲರ ಸಲಹುವ ದೈವವು ನೀನೇ. ಮುಖ್ಯ ಪ್ರಾಣ ಮೂಲ ಗುರುವೇ. ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ಥಾಯ ದುಃಖಕ್ಷಯ ಕರೋ ಭವ. ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ರಾಘವಸ್ತ್ವತ್ ಸಮಾರಂಭಾತ್ ಮಯಿ ಯತ್ನ ಪರೋ ಭವೇತ್. ಎಲ್ಲಿ ಹನುಮಂತ ಇರ್ತಾನೋ ಅಲ್ಲಿ ಕಾರ್ಯಸಿದ್ಧಿ ಆಗುತ್ತೆ ಅಂತ. ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ಥಾಯ ದುಃಖಕ್ಷಯ ಕರೋಭವ. ಹುಟ್ಟಿರೋದು ಹಿಂದೂಪುರ ಹತ್ರ, ನಮ್ಮ ಬೆಂಗಳೂರು ಆಂಧ್ರ ಕರ್ನಾಟಕ ಬಾರ್ಡರ್ ಪಾಠಶಾಲೆಗೆ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಆಶ್ರಮ, ಅಲ್ಲಿ ವೇದ ಪಾಠಶಾಲೆಗೆ ಕಾಯಿಯನ್ನೇ ಮೂಲವಾಗಿ ಸ್ವಾಮಿಗೆ ಅರ್ಪಿಸ್ತಾರೆ ಗುರುಗಳೇ. ಈ ವಡಮಾಲೆಯ ವೈಶಿಷ್ಟ್ಯತೆ ಏನು ಗುರುಗಳೇ? ಒಡೆಯನ್ನೇ ಯಾಕೆ ಆಂಜನೇಯನಿಗೆ ಅರ್ಪಿಸೋ ಒಂದು ಪ್ರತೀತಿ ಇದೆ ಅಂತ. ಜ್ಯೋತಿಷ ಶಾಸ್ತ್ರ ಆಗಮಶಾಸ್ತ್ರ ಕಲ್ತ್ಕೊಂಡು ನಾವು ಇಲ್ಲಿಗೆ 2016 ಫೆಬ್ರವರಿ 12 ಅಲ್ಲಿ ಬಂದಿದ್ದೀವಿ. ಅದಕ್ಕೋಸ್ಕರ ಓಷ್ಠ ಮಹರ್ಷಿ ಆ ಉಷ್ಟ್ರ ವಾಹನ ತರ ಆಗಿದ್ದಾರೆ. ಅದಕ್ಕೋಸ್ಕರ ವೈಶಾಖ ಮಾಸದಲ್ಲಿ ಸ್ವಾಮಿಗೆ ಹನುಮತ್ ಜಯಂತಿ ಯಾಕೆ ದಶಮಿ ದಿನ ಮಾಡ್ತೀವಿ ಅಂದ್ರೆ ಅದೇ ಕಾರಣ. 2015 ಅಲ್ಲಿ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀವಿ ನಾವು. ಅವರ ಕೋರಿಕೆ ಅವ್ರು ತೀರ್ಸ್ಕೊಳಕ್ಕೆ ಬರ್ತಿದ್ದಾರೆ. ಎಷ್ಟೋ ಜನಕ್ಕೆ ಆ ವೀಸಾ ಪ್ರಾಬ್ಲಮ್ಸ್, ಗ್ರೀನ್ ಕಾರ್ಡ್ ಪ್ರಾಬ್ಲಮ್ಸ್, ಸಿಟಿಜನ್ ಪ್ರಾಬ್ಲಮ್ಸ್ ಕೂಡ ತೀರಿದೆ. ನಮಃ ಶೂರಾಯತಾವಭಿಂದತೆ ತನಮೋ ವರ್ಮಿಣೇ ತವರೂಥನೆ ತನಮೋ ಬಿಲ್ಮಿನೇ ಚಕವಚನೆ ತನಮ ಶ್ರುತಾಯ ಶ್ರುತಸೇನಾಯತ ನಮೋ ದುಂದಭ್ಯಾಯತ. ನಮಸ್ಕಾರ ಗುರುಗಳೇ, ಹೇಗಿದ್ದೀರಿ? ನಮಸ್ಕಾರ, ನಾನ್ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಿಮ್ಮ ಆಶೀರ್ವಾದ, ಆಂಜನೇಯ ಸ್ವಾಮಿಯ ಅನುಗ್ರಹ ಎಲ್ಲನೂ ಸೌಖ್ಯವಾಗಿ ನಡೀತಾ ಇದೆ. ಇವತ್ತು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ನಾವು ಇದ್ದೀವಿ. ನಿಮ್ಮ ಒಂದು ಮುಖೇನ ಆಂಜನೇಯ ಸ್ವಾಮಿಯ ಒಂದು ದರ್ಶನ, ಮತ್ತೆ ಅವರ ಬಗ್ಗೆ ಆಂಜನೇಯ ಸ್ವಾಮಿಯ ಬಗ್ಗೆ ಒಂದು ವೈಶಿಷ್ಟ್ಯತೆ, ಮತ್ತೆ ದೇಗುಲ ದರ್ಶನ, ಜೊತೆಗೆ ದೇಗುಲದ ಬಗ್ಗೆ ಒಂದು ಹಿನ್ನೆಲೆಯನ್ನ ತಿಳ್ಕೊಳ್ಳೋ ಒಂದು ಪ್ರಯತ್ನ ನಮ್ಮ ಕಡೆಯಿಂದ. ಸೊ ನಿಮಗೆ ನಮ್ಮ ಚಾನಲ್ ವಿದೇಶದಲ್ಲಿ ಜೀವನ ಅಂತ ಅಂಡ್ ನಮ್ಮ ಚಾನಲ್ ನಲ್ಲಿ ಸಾಧಕರ ಸಂದರ್ಶನ, ಇವತ್ತು ದೇಗುಲ ದರ್ಶನ ಮತ್ತು ಸಂದರ್ಶನ.
ಸೊ ನಿಮ್ಗೆ ನಮ್ಮ ಚಾನೆಲ್ ಅಂಡ್ ನಮ್ಮ ಥೀಮ್ಗೆ ಸ್ವಾಗತ ಗುರುಗಳೇ. ತುಂಬಾ ಸಂತೋಷ, ಧನ್ಯವಾದಗಳು, ಸ್ವಾಗತ. ಹಾ. ವಿದೇಶದಲ್ಲಿ ಜೀವನ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ಕೂಡ ಸ್ವಾಮಿ ಅನುಗ್ರಹ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿ ಈ ವಿದೇಶದಲ್ಲಿ ಯಾರ್ಯಾರಿದಾರೋ, ಭಾರತ ದೇಶದಲ್ಲೂ ಯಾರ್ಯಾರಿದಾರೋ ಅವ್ರಿಗೆಲ್ರಿಗೂ ಕೂಡ ಈ ಚಾನಲ್ ಇಂದ ಸ್ವಾಮಿ ದರ್ಶನ ಆಗ್ಬೇಕು ಅಂತ ಪ್ರಾರ್ಥನೆ. ಸ್ವಾಮಿ ಅನುಗ್ರಹ ಎಲ್ರಿಗೂ ಇರಬೇಕು ಅಂತ ಪ್ರಾರ್ಥನೆ. ನಿಮ್ಮ ಆಶೀರ್ವಾದ, ಸ್ವಾಮಿ ಅನುಗ್ರಹ. ಗುರುಗಳೇ, ನಿಮ್ಮ ಪೂರ್ಣ ನಾಮಧೇಯ? ಶ್ರೀರಾಮ ದತ್ತಾತ್ರೇಯ ಶರ್ಮಾ. ಸೊ ನಿಮ್ ಹೆಸರಲ್ಲೇ ಶ್ರೀರಾಮ ದತ್ತ ಇಬ್ರು ಇದಾರೆ. ಹೌದು ಹೌದು. ರೈಟ್. ಗುರುಗಳೇ, ನೀವು ಎಲ್ಲಿಯವರು, ಮತ್ತೆ ವಿದ್ಯಾಭ್ಯಾಸ, ವೇದ ಅಧ್ಯಯನ ಯಾವಾಗ ಆಯ್ತು, ಮತ್ತೆ ನೀವು ಎಲ್ಲಿಂದ ಆಗಮನ ಆಯ್ತು ನಿಮ್ಗೆ ಟೆಕ್ಸಸ್ ಅನ್ನೋ ಒಂದು ಮಹಾನಗರಕ್ಕೆ? ಅದು ಕಾರ್ಯಸಿದ್ಧಿ ಆಂಜನೇಯನ ಸನ್ನಿಧಾನದಲ್ಲಿ ತ್ರಿಕಾಲವೂ ನೀವು ಪೂಜೆ ಮಾಡುವಂತಹ ಒಂದು ಸೌಭಾಗ್ಯ ಯಾವ ರೀತಿ ಪ್ರಾಪ್ತಿ ಆಯ್ತು ಅನ್ನೋ ಒಂದು ಹಿನ್ನೆಲೆ ನಿಮ್ಮಿಂದ ಸಿಗ್ಬೋದಾ ಅಂತ? ಆಯ್ತು ಆಯ್ತು. ಹುಟ್ಟಿರೋದು ಹಿಂದೂಪುರ ಹತ್ರ, ನಮ್ಮ ಬೆಂಗಳೂರು ಆಂಧ್ರ ಕರ್ನಾಟಕ ಬಾರ್ಡರ್ ಹಿಂದೂಪುರ ಅಂತ, ಅಲ್ಲಿ ಹುಟ್ಟಿರೋದು. 7 ವರ್ಷ ತನಕ ತಂದೆ ತಾಯಿ ಹತ್ರ ಅಲ್ಲೇ ಇದ್ದು ಬೆಳೆದಿ. 7 ವರ್ಷಕ್ಕೆ ತಂದೆ ತಾಯಿ ಉಪನಯನ ಮಾಡಿದ್ಮೇಲೆ 8ನೇ ವರ್ಷಕ್ಕೆ ನಾವು ಪಾಠಶಾಲೆಗೆ, ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಆಶ್ರಮ, ಅಲ್ಲಿ ವೇದ ಪಾಠಶಾಲೆಗೆ ಹೋಗ್ಬಿಟ್ಟು ಆ ಪಾಠಶಾಲೆಯಲ್ಲಿ ಎಲ್ಲ ವೇದಾಧ್ಯಯನ ಮೂಲಾಂತ ಪೂರ್ತಿ ಮಾಡಿಕೊಂಡು, ಅಲ್ಲಿಂದ ಸ್ಮಾರ್ತಕ್ಕೆ ಹೋಗಿ ಸ್ಮಾರ್ತ ಎಲ್ಲ ಕೂಡ ಪೂರ್ತಿ ಮಾಡಿಕೊಂಡು, ಅದರ ಮೇಲೆ ಮತ್ತೆ ಜ್ಯೋತಿಷಿ ಶಾಸ್ತ್ರ, ಆಗಮಶಾಸ್ತ್ರ ಕಲ್ತ್ಕೊಂಡು ನಾವು ಇಲ್ಲಿಗೆ 2016 ಫೆಬ್ರವರಿ 12 ಅಲ್ಲಿ ಬಂದಿದ್ದೀವಿ. ಹಬ್ಬ, ಗಣಪತಿ ಸಚ್ಚಿದಾನಂದ ಗುರುಗಳ ಪಾದಾರವಿಂದಕ್ಕೆ ಇಲ್ಲಿಂದಲೇ ನಾವು ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಸೊ ಆಶೀರ್ವಾದ ನೀವು ನಮ್ಗೆ ಸಿಕ್ಕಿರೋದು ಇವತ್ತು. ಸೊ ನಮ್ಮ ಸುಕೃತ ಫಲ ಇವತ್ತು ನಮ್ಗೆ ಮಹದಾನಂದವಾಗಿದೆ. ಸೊ ಗುರುಗಳ ಮೊದಲೇ ಪ್ರಶ್ನೆ ಏನಂದ್ರೆ, ಯಾಕೆ ಕಾರ್ಯಸಿದ್ಧಿ ಆಂಜನೇಯ ಅಂತ ಸಂಬೋಧಿಸ್ತೀವಿ? ಅದ್ರ ಹಿನ್ನೆಲೆ ಏನು ಗುರುಗಳೇ? ಆಂಜನೇಯ ಸ್ವಾಮಿಗೇನೆ ಕಾರ್ಯಸಿದ್ಧಿ ಅಂತ ಹೆಸರು. ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ಥಾಯ. ಸ್ವಾಮಿ ಹನುಮಂತ ಎಲ್ಲಿ ಇದಾನೋ ಅಲ್ಲಿ ಕಾರ್ಯವೀರ್ಯವಾಗಿ ಆಗಿದೆ ಅಂತ ಏನು ಪ್ರಶ್ನವೇ ಇಲ್ಲ. ಅದು ಕಾರ್ಯಸಿದ್ಧಿ ಆಗ್ಲೇ ಆಗುತ್ತೆ. ಅದಕ್ಕೋಸ್ಕರ ನಾವು ಆ ಜ್ಞಾಪಕಕ್ಕೋಸ್ಕರ ಕಾರ್ಯಸಿದ್ಧಿ ಆಂಜನೇಯ ಅಂತ. ಸ್ವಾಮಿಗೆ ಒಂದೊಂದು ಅವತಾರ ಒಂದೊಂದು ವಿಶೇಷವಾಗಿರುತ್ತೆ. ಅಂದ್ರೆ ನಮ್ಗೆಲ್ಲೂ ಸಿಗಿಲ್ಲಲ್ವಾ ಅವತಾರ, ಆ ಸ್ವಾಮಿ ಎಲ್ಲಿ ತಗೊಂಡಿದ್ದಾರೆ, ಏನೇನ್ ಅವತಾರ ತಗೊಂಡಿದ್ದಾರೆ ಅದೆಲ್ಲೂ ಸಿಗಿಲ್ಲಲ್ವಾ ಅಂತ ನಾವು ಅನ್ಕೊಂತೀವಿ. ಬಟ್ ಆದ್ರೆ ನಾವು ಆ ತರ ನೋಡಬಾರ್ದು. ವಿಷ್ಣುವ ಅವತಾರ ಹೇಗೆ ಬಂದಿದೆ ಆ ತರ ಅವತಾರ ನಾವು ನೋಡಬಾರ್ದು. ನಾವು ಇಲ್ಲಿ ರಾಮಾಯಣ ಉದಾಹರಣೆ ತಗೊಂಡಿದ್ರೆ, ರಾಮಾಯಣದಲ್ಲಿ ಸ್ವಾಮಿ ಹನುಮ ಗಂಧಮಾದನ ಪರ್ವತಲ್ಲಿದ್ದಾರೆ. ಅಲ್ಲಿ ಒಂದು ತರ ಸ್ವಾಮಿ ದರ್ಶನ ಕೊಡ್ತಾರೆ. ಮತ್ತೆ ಸುಗ್ರೀವನ ಹತ್ರ ಇದ್ದಾರೆ ಮಂತ್ರಿ ತರ, ಅಲ್ಲಿ ಒಂಥರ ಅನುಗ್ರಹ ಸ್ವಾಮಿ ನಮಗೆ ಕೊಡ್ತಾರೆ. ಇನ್ನೊಂದು ಕಡೆಗೆ ಹೋದ್ರೆ ರಾಮನ ಬಂಟವಾಗಿ ಸ್ವಾಮಿ ನಮ್ಗೆ ಅವತಾರ ತೋರಿಸ್ತಾನೆ, ಅದೊಂದು ಅವತಾರ. ಮತ್ತೆ ಇನ್ನೊಂದ್ ಕಡೆ ಹೋದ್ರೆ ರಾಮ ಕಾರ್ಯ ಸಿದ್ಧಿ ಆಗ್ಬೇಕು ಅಂತ ಸ್ವಾಮಿ ಸಮುದ್ರ ಲಂಘನ ಮಾಡಿದ್ದಾನೆ, ಅದೊಂದು ವಿಶ್ವರೂಪ ಅವತಾರ ಅಂತ ನಾವು ನೋಡ್ಬೋದು. ಆತರ ಒಂದೊಂದು ಕಡೆ ಒಂದೊಂದು ಅವತಾರ, ಇದೆಲ್ಲ ಕೂಡ ನಾವು ಅವತಾರ ಅಂತ ಹೇಳ್ಕೊಂತೇವೆ. ಒಂದೊಂದು ಘಟ್ಟಕ್ಕೆ ಒಂದೊಂದ್ಸಲ ಸ್ವಾಮಿ ಅವರು ದೊಡ್ಡಗಾಗ್ತಿರ್ತಾರೆ, ಇಲ್ಲಾಂದ್ರೆ ಚಿಕ್ಕಗಾಗ್ತಿರ್ತಾರೆ. ಲಂಕೆಗೆ ಹೋಗ್ಬೇಕು ಅಂದ್ರೆ ಚಿಕ್ಕು ಒಂದು ಇರುವೆ ತರ ಹೋಗಿದ್ದಾರೆ ಸ್ವಾಮಿ ಅವರು, ಇಲ್ಲ ಒಂದು ಬೆಕ್ಕು ತರ ಹೋಗಿದ್ದಾರೆ, ಒಂದು ಚಿಕ್ಕು ಕಪಿ ತರ ಹೋಗಿದ್ದಾರೆ ಅಂತ ಹೇಳ್ತಾರೆ. ಮೂಲದಲ್ಲಿ ಕಪಿ ತರಾನೇ ಚಿಕ್ಕು ಕಪಿ ತರ ಹೋಗಿದ್ದಾರೆ, ಚಿಕ್ಕು ಕಪಿ ಅಂತ ಹೇಳ್ತಾರೆ ಸ್ವಾಮಿ. ಸೊ ಅದು ಒಂಥರ ಅವತಾರ ನಮ್ಗೆ. ಮತ್ತೆ ಲಂಕಿಣಿನ ಸಂಹಾರ ಮಾಡುವಾಗ ಅದು ಒಂಥರ ಅವತಾರ. ಮತ್ತೆ ಈ ಸಮುದ್ರದಲ್ಲಿ ಹೋಗ್ತಿರೋವಾಗ ಮಧ್ಯದಲ್ಲಿ ಬರೋ ಸಾಮುದ್ರಿಕ ಅದೇನು ಬಾಯಿ ಒಳಗಡೆ ಹೋಗ್ಬಿಟ್ಟು ಹೊರಗ್ ಬರ್ತಾರೆ, ಅದೊಂಥರ ಅವತಾರ. ಸೊ ಅದು ಒಂದೊಂದು ಅವತಾರ ಅಂತ ಹೇಳ್ಬೋದು. ಸೊ ಆತರ ನಮಗೂ ಕೂಡ ಸ್ವಾಮಿ ಅವರು ಇಲ್ಲಿ ಕಾರ್ಯಸಿದ್ಧಿ ಅಂದ್ರೆ ಬರೀ ನಮ್ಮ ಕಾರ್ಯಗಳೆಲ್ಲ ಕೂಡ ಸಿದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರನೇ ಸ್ವಾಮಿ ಇಲ್ಲಿ ಮರಕತ ಸ್ವರೂಪವಾಗಿದ್ದಾರೆ.
ಅದೊಂದು ನಿರ್ವಿಘ್ನವಾಗಿ ನೆರವೇರಬೇಕು ಎಲ್ಲ ಕೆಲಸವು ಮತ್ತು ಆಗ್ಬೇಕು ಅಂತ ಸ್ವಾಮಿ ಇಲ್ಲೇ ಇದ್ದಾರೆ. ಎಲ್ಲ ಯಾವ ಧರ್ಮ ಪ್ರಚಾರ ಇಲ್ಲಿ ಇದೇ ಮೂಲವಾಗ್ಬೇಕು, ಇಲ್ಲಿ ಪೀಠವೇ ಆಗ್ಬೇಕು ಅಂತ ಸ್ವಾಮಿ ಇಲ್ಲೇ ಬಂದು ತಾನಾಗಿ ತಾನು ನಿಂತ್ಕೊಂಡಿದ್ದಾರೆ. ನಮಃಶ್ರವಾಯತ ಪ್ರದಶ್ರವಾಜತ ಚಾಶರಥಾಯ ತನಮ ಶೂರಾಯತ ವಭಿಂದತೆ ತನಮೋ ವರ್ಮಿಣೇ ತವರೂಥನೆ ತನಮೋ ಬಿಲ್ಮಿನೇ ಚ ಕವಚನೆ ತನಮ ಶ್ರುತಾಯ ಶ್ರುತಸೇನಾಯತ ನಮೋ ದಂದಭ್ಯಾಯತ. ಅದಕ್ಕೋಸ್ಕರ ಕಾರ್ಯಸಿದ್ಧಿ ದೇವಸ್ಥಾನಕ್ಕೆ ಯಾರು ಬರ್ತಾರೋ ಅವ್ರಿಗೆಲ್ಲ ಕಾರ್ಯಸಿದ್ಧಿ ಯಾಕೆ ಆಗುತ್ತೆ ಅಂದ್ರೆ ಸ್ವಾಮಿ ತಾನಾಗ ತಾನು ಬಂದಿದ್ದಾನೆ, ಇಲ್ಲಿ ನಿಂತಿದ್ದಾನೆ. ಸಂ 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 ಸಾಕ್ಷಿರೂಪಂ ವಿಕಸಿತ ಬಲನಂ ಪಿಂಗಲಾಕ್ಷಂ ಸುರಕ್ಷಂ ಸಂ 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 ಸತ್ಯಗೇತಂ ಸಕಲ ಮುನಿಸ್ತುತಂ ಶಾಸ್ತ್ರ ಸಂಪತ್ಕರೀಯಂ ಸಂ 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 ಸಾಮವೇದಂ ನಿಪುಣ ಸುಲಲಿತಂ ನಿತ್ಯ ತತ್ವಂ ಸ್ವರೂಪಂ ಸಂ 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 ಸಾವಧಾನಂ ಸಕಲ ದಿಶಯ ಸಂರಾಮದೂತಂ ನಮಾಮಿ. ಭಕ್ತರು ಏನು ಪ್ರಾರ್ಥನೆ ಹೇಳ್ತಾರೋ ಆ ಪ್ರಾರ್ಥನೆ ಎಲ್ಲ ಕೂಡ ಸ್ವಾಮಿ ಕೇಳಿ ಅವರ ಪ್ರಾರ್ಥನೆ ಎಲ್ಲ ಕೂಡ ತೀರಿಸ್ತಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಅಂತ ಹೆಸರು ಸ್ವಾಮಿಗೆ. ಎಷ್ಟು ಸುಲಲಿತವಾಗಿ ಹೇಳ್ಬಿಟ್ರಿ ಗುರುಗಳೇ ನೀವು. ನಾವು ಕೊಟ್ಟಿರೋ ಹೆಸರೇನಿಲ್ಲ, ಇದು ಹೊಸದ ಹೆಸರೇನಿಲ್ಲ. ಸೀತಾಮ್ಮನವರೇ, ನಾನು ಮುಂದೆ ಹೇಳಿರೋ ಶ್ಲೋಕ ತರ ಸೀತಾಮ್ಮನವರೇ ಕೊಟ್ಟಿರೋದು. ಎಲ್ಲಿ ಹನುಮಂತ ಇರ್ತಾನೋ ಅಲ್ಲಿ ಕಾರ್ಯಸಿದ್ಧಿ ಆಗುತ್ತೆ ಅಂತ. ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ಥಾಯ ದುಃಖಕ್ಷಯ ಕರೋಭವ. ಎಲ್ಲಿ ಸ್ವಾಮಿ ಹನುಮ ಇದ್ದಾನೋ ಅಲ್ಲಿ ದುಃಖಗಳೆಲ್ಲ ಕೂಡ ಕ್ಷಯ ಹೋಗುತ್ತೆ. ಅದು ದುಃಖಗಳು ಇದೆ ಅಂತ ಏನು ಪ್ರಶ್ನವೇ ಇಲ್ಲ, ಇನ್ನ ಆನಂದವೇ ಇರುತ್ತೆ ಅಲ್ಲಿ. ಗುರುಗಳೇ, ಕಾರ್ಯಸಿದ್ಧಿ ಸ್ವಾಮಿಯ ಒಂದು ವೈಶಿಷ್ಟ್ಯತೆಯನ್ನು ನಾವು ತಿಳ್ಕೊಂಡ್ವಿ ಈಗ. ಸೊ ಭಾರತದಲ್ಲಾದ್ರೆ ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ಜನ ಏನ್ ಮಾಡ್ತಾರೆ, ತೆಂಗಿನಕಾಯಿಯನ್ನ ಸಮರ್ಪಿಸ್ತಾರೆ, ಮುಡಿಪಾಗಿ ಕಟ್ತಾರೆ. ಸ್ವಾಮಿಗೆ ತೆಂಗಿನಕಾಯಿಯನ್ನ ಸಮರ್ಪಣೆ ಮಾಡಿದ್ರೆ ಕಾರ್ಯನಿರ್ವಹಣೆ ಆಗತ್ತೆ ಮತ್ತು ವ್ರತದ ಒಂದು ಆಚರಣೆಯನ್ನ ಮಾಡ್ತಾರೆ. ಯಾತಕ್ಕೋಸ್ಕರ ತೆಂಗಿನಕಾಯಿಯನ್ನೇ ಮೂಲವಾಗಿ ಸ್ವಾಮಿಗೆ ಅರ್ಪಿಸ್ತಾರೆ ಗುರುಗಳೇ? ಭಾರತ ದೇಶದಲ್ಲಿ ನಾವು ಪೂರ್ಣ ಫಲ ಸಮರ್ಪಣ ಅಂತ ಹೇಳ್ತೀವಿ. ಇದಕ್ಕೆ ಹೆಸರು, ತೆಂಗಿನಕಾಯಿಗೆ ಹೆಸರು ಪೂರ್ಣ ಫಲ ಅಂತ. ಅಂದ್ರೆ ಆ ಫಲ ಪೂರ್ಣವಾಗಿರಬೇಕು. ಆ ಪೂರ್ಣವಾಗಿರೋ ಫಲ ಸ್ವಾಮಿಗೆ ಸಮರ್ಪಣೆ ಮಾಡಿದ್ರೆ ಅದು ಎಷ್ಟು ದಿನ ಸ್ವಾಮಿ ಹತ್ರ ಇರುತ್ತೋ ಅಷ್ಟು ದಿನ ನಾವು ಆ ಜಪ ಎಲ್ಲ ಕೂಡ ಮಾಡ್ಬೇಕು. 16 ದಿನ ಸ್ವಾಮಿ ಹತ್ರ ಆ ಫಲ ಇರುತ್ತೆ. ಆ ಮಂತ್ರಗಳ ಜಪ ಮಾಡಿದ್ರೆ ನಮ್ಮ ಕಾರ್ಯಸಿದ್ಧಿ. ತೆಂಗಿನಕಾಯಿಗೆ ಒಂದು ವಿಶಿಷ್ಟತೆ ಇದೆ. ಹೊರಗಡೆ ಸಿಪ್ಪೆ ಎಷ್ಟು ಗಟ್ಟಿಯಾಗಿದೆಯೋ, ಒಳಗಡೆ ಸಿಪ್ಪೆ ಎಷ್ಟು ಗಟ್ಟಿಯಾಗಿದೆಯೋ, ಆ ಒಳಗಡೆ ಇಬ್ಬರಿ ಮಾತ್ರ ಎಷ್ಟು ಚೆನ್ನಾಗಿ ಮಧುರವಾಗಿರುತ್ತೋ ಆ ತರ ನಮ್ಮ ಕಾರ್ಯಸಿದ್ಧಿ ಎಲ್ಲ ಕೂಡ, ನಮ್ಮ ಜೀವನ ಎಲ್ಲ ಕೂಡ ಮಧುರವಾಗಿ ಇರಬೇಕು. ಹೊರಕ್ಕೆ ಮಾತ್ರ ನಾವು ಗಟ್ಟಿಯಾಕೆ ಇದೀವಿ, ಆದ್ರೆ ಮನಸ್ಸು ಒಳಗಡೆ ಹೋದ್ರೆ ನಾವು ಯಾವತ್ತು ಮೃದು ಸ್ವಭಾವವಾಗಿ ಇರಬೇಕು ಅಂತ. ಇದಕ್ಕೋಸ್ಕರ ನಾವು ಅಲ್ಲಿ ಸ್ವಾಮಿಗೆ ಆ ಪೂರ್ಣ ಫಲ ಸಮರ್ಪಣೆ ಮಾಡಿಬಿಟ್ಟು ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಂಡಿರ್ತೀವಿ. ಆದ್ರೆ ಇಲ್ಲಿ ಡ್ಯಾಲಸ್ಸು ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ವಲ್ಪ ಇಲ್ಲಿ ಗವರ್ಮೆಂಟ್ ರೂಲ್ಸ್ ಇದೆಲ್ಲ ಕೂಡ ಅದು ಹಾಳಾದ್ರೆ ತುಂಬಾ ಕಷ್ಟ ಆಗುತ್ತೆ. ಆದ್ರಿಂದ ನಾವು ತೋರ ಅಂತ ಒಂದು ಮರಕತ ಕಲರ್ ಹೇಗಿರುತ್ತೋ, ಆ ಗ್ರೀನ್ ಕಲರ್ ಹೇಗಿರುತ್ತೋ ಅದೇ ತರ ತೋರ, ಅದನ್ನ ನಾವು ಅಭಿಮಂತ್ರಣೆ ಮಾಡಿಬಿಟ್ಟು 13 ಮುಡಿ ಹಾಕ್ಬಿಟ್ಟು ಅಭಿಮಂತ್ರಣೆ ಮಾಡಿಬಿಟ್ಟು ಅದಕ್ಕೆ ಅರ್ಚನೆ ಮಾಡಿಬಿಟ್ಟು ಭಕ್ತರಿಗೂ ಕೊಡ್ತೀವಿ. ಆ ಭಕ್ತರು ತಗೊಂಡು ಅದನ್ನ ಅವರ ವಿಶಸ್ಸು, ಆ ಕೋರಿಕೆ ಏನಿದ್ರು ಅದು ಹೇಳ್ಕೊಂಡು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಆಗುತ್ತೆ ಅಂತ. ನೋಡಿ ಗುರುಗಳೇ, ಎಷ್ಟು ಸರಳವಾಗಿ ಹೇಳ್ಬಿಟ್ರೆ ನೀವು. ತೆಂಗಿನಕಾಯಿನ ಸಾಮಾನ್ಯವಾಗಿ ಎಲ್ಲಾ ದೈವಾದಿ ದೇವತೆಗಳಿಗೂ ಕೂಡ ಸಮರ್ಪಿಸೋ ಹಾಗೆ ಆಂಜನೇಯನಿಗೂ ಮಾಡಬಹುದೇನೋ ಒಂದು ಊಹೆ ಇತ್ತು. ಬಟ್ ಇಷ್ಟೆಲ್ಲ ನಮ್ಗೆ ಕತೆ ಒಂದು ಕಾರಣ ಇದೆ ಅನ್ನೋ ಹಿನ್ನೆಲೆ ಗೊತ್ತಿರ್ಲಿಲ್ಲ ನಮ್ಗೆ. ಇವತ್ತು ಕೂಡ ಸ್ವಾಮಿನ ಪ್ರಾರ್ಥನೆ ಮಾಡುವಾಗ ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನವ ಪ್ರಕೃತೆ ಸ್ವಭಾವಾತ್, ಈ ಸ್ವಭಾವದಲ್ಲೇ ನಾವು ಸ್ವಾಮಿಗೆ ಪ್ರಾರ್ಥನೆ ಮಾಡ್ಬೇಕು. ಕಾಯ, ಮನಸ್ಸು, ವಾಕು ಎಲ್ಲ ಸ್ವಾಮಿಗೆ ಸಮರ್ಪಣೆ ಮಾಡಿದ್ರೇನೆ ನಮಗೆ ಫಲ ಸಿಗುತ್ತೆ ಅಂತ. ಅದಕ್ಕೋಸ್ಕರ ಅದರಿಂದ ಆ ಫಲ ವೈಶಿಷ್ಟ್ಯತ ಬಂದಿದೆ. ಗುರುಗಳೇ, ನಿಮ್ಗೆ ಧನ್ಯವಾದಗಳು. ಸೊ ಇದೊಂದು ಭಾಗ ಆದ್ರೆ ಇನ್ನೊಂದು ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇರತ್ತೆ. ಸ್ವಾಮಿಗೆ ವಡಮಾಲೆಯನ್ನ ಹಾಕ್ತಾರೆ, ಭಾರತದಲ್ಲೂ ಹಾಕ್ತಾರೆ, ಇಲ್ಲೂ ಕೂಡ ಟೆಕ್ಸಸ್ ಅಲ್ಲೂ ಅಥವಾ ಎಲ್ಲಾ ಆಂಜನೇಯನ ದೇಗುಲಗಳಲ್ಲೂ ಕೂಡ ಸ್ವಾಮಿಗೆ ವಡಮಾಲೆಯ ಸಮರ್ಪಣೆಯನ್ನ ಮಾಡ್ತಾರೆ ಭಕ್ತಾದಿಗಳು. ಸೊ ಈ ವಡಮಾಲೆಯ ವೈಶಿಷ್ಟ್ಯತೆ ಏನು ಗುರುಗಳೇ? ಒಡೆಯನ್ನೇ ಯಾಕೆ ಆಂಜನೇಯನಿಗೆ ಅರ್ಪಿಸೋ ಒಂದು ಪ್ರತೀತಿ ಇದೆ ಅಂತ? ಇದಕ್ಕೂ ಒಂದು ಕಥೆ ಇದೆ. ಮೂಲ ರಾಮಾಯಣದಲ್ಲಿ ಇಲ್ಲ.
ಬಟ್ ಹಾ ಆದ್ರೆ ಹೊರಗಡೆ ಸಾಧಕರು ಇವರೆಲ್ಲ ಕೂಡ ಹೇಳ್ತಿರ್ತಾರೆ ಏನು ನನಗೆ ನಮ್ಮ ಮಾಮ ಅವರು ಹೇಳಿರೋ ನಮ್ಮ ಗುರುಗಳು ಹಾ ಅವ್ರು ಹೇಳಿರೋ ಸಮಾಧಾನ ಏನು ಅಂದ್ರೆ ಹ್ಮ್ ರಾವಣಾಸುರ ಅಂದ್ರೆ ಸೀತಾಮ್ಮನವ್ರಿಗೋಸ್ಕರ ಸ್ವಾಮಿ ಹನುಮ ಲಂಕೆಗೆ ಬರ್ತಾರೆ. ಬಂದ ಮೇಲೆ ಸೀತಾಮ್ಮನವ್ರು ಎಲ್ಲಿದ್ದಾರೆ ಎಲ್ಲ ಹುಡ್ಕೊಂತಿದ್ದಾರೆ. ಅಲ್ಲಿ ರಾವಣಾಸುರ ಕಾಣ್ತಾನೆ. ಆ ಸ್ವರೂಪ ನೋಡಿದ್ರೆ ಆಂಜನೇಯ ಸ್ವಾಮಿಗೆ ಒಂದು ಉರದ್ದಾಲ ಮೂಟೆ ಹೇಗಿರುತ್ತೋ ಆ ತರ ಕಾಣಿತಾನೆ. ಅಬ್ಬಾ ಹಾ ಆ ಅದನ್ನ ಯಾರು ಆ ಧಾನ್ಯನ್ನ ಯಾರು ನನ್ಸ್ಬಿಟ್ಟು ಹ್ಮ್ ಸ್ವಾಮಿಗೆ ವಡೆ ತರ ಮಾಲೆ ಹಾಕ್ಬಿಟ್ಟು ಕೊಡ್ತಾರೋ, ರಾವಣಾಸುರ ನೀನ್ ನೋಡು ನನ್ನ ಮಾಲೆ ನನ್ನ ಕಂಠದಲ್ಲಿದೆ, ನನ್ನ ಆಧೀನದಲ್ಲಿದೆಯಾ, ಸೊ ನಿನ್ನ ಗುಣಗಳೆಲ್ಲ ಕೂಡ ನಾನೀಗ ತೆಗೆದುಬಿಟ್ಟು ನಿನಗೆ ಮೋಕ್ಷ ಕೊಡ್ತಾ ಇದ್ದೀನಿ ಅಂತ. ಸೊ ಆ ತರ ಅದು ಸ್ವಾಮಿಗೆ ಪ್ರೀತಿ ಅಂತ ಹೇಳ್ತಾರೆ. ಈಗ ಹ್ಮ್ ನಾವು ಯಾಕೆ ಸಮರ್ಪಣೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ರಾವಣಾಸುರ ಆತರ ಆಗಿದ್ದಾನೆ, ಸ್ವಾಮಿ ಆನಂದ ಪಟ್ಟಿದ್ದಾರೆ, ಸರಿ, ಕರೆಕ್ಟ್. ಬಟ್ ಆದ್ರೆ ನಾವು ಆಗ್ಬೇಕಲ್ವಾ? ಹ್ಮ್ ಇಲ್ಲಿ ರಾವಣಾಸುರ ಅಂದ್ರೆ ಗುಣಗಳು ನೋಡ್ಬೇಕು. ಹಾ ಅವನು ವೇದ ಓದಿದ್ದಾನೆ, ಹಾ ಶಾಸ್ತ್ರ ಎಲ್ಲ ಓದಿದ್ದಾನೆ, ರೈಟ್. ಬ್ರಾಹ್ಮಣವಾಗಿದ್ದಾನೆ, ಹ್ಮ್ ರಾಜಋಷಿಯಾಗಿದ್ದಾನೆ, ಹ್ಮ್ ಸಾಕ್ಷಾತ್ತು ಪರಮೇಶ್ವರನ ಪ್ರತ್ಯಕ್ಷಣ ಮಾಡಿಕೊಂಡು ಹ್ಮ್ ಆತ್ಮಲಿಂಗವನ್ನೇ ತಗೊಂಡು ಭೂಮಿಗೆ ಬಂದಿದ್ದಾನೆ. ಅಬ್ಬಾ ಆದ್ರೆ ಹ್ಮ್ ಕಾಮಕ್ರೋಧಗಳಿಗೆ ಆ ಹ್ಮ್ ಸರ್ಪಗ ವಿಷ ಯಾರು ತಗೊಂಡಿದ್ದಾರೋ ಅವನ ಮೈಯೆಲ್ಲ ಕೂಡ ವಿಷ ಆಗೋಗುತ್ತೆ. ಅಬ್ಬಾ ಆತರ ನಮಗೂ ಕೂಡ ಒಳಗಡೆ ಇರುವ ಈ ಅರಿಷಡ್ ವರ್ಗಗಳು ನಾವು ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಈ ಹ್ಮ್ ಉದ್ದಿನ ಬೆಳೆ ಹ್ಮ್ ನಾವು ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇದೀವಿ. ನಮ್ಮ ಅರಿಷಟ್ ವರ್ಗಗಳೆಲ್ಲ ಕೂಡ ಆ ಉದ್ದಿನ ಬೆಳೆಯಲ್ಲಿ ನಾವು ಆ ಆವಾಹನೆ ಮಾಡಿಬಿಟ್ಟು ಅದನ್ನ ನನ್ಸ್ಬಿಟ್ಟು ನಾವು ಮಿಕ್ಸಿಗೋ ಗ್ರೈಂಡರ್ಗೋ ಹಾಕೊಂಡು ಅದಿ ಎಣ್ಣೆಯಲ್ಲಿ ಹಾಕೊಂಡು ಸ್ವಾಮಿಗೆ ಹಾಕಿದ್ರೆ, ಶುದ್ಧಿ ಮಾಡಿಬಿಟ್ಟು ಹಾಕಿದ್ರೆ ನಮ್ಮ ಜೀವನ ಎಲ್ಲ ಕೂಡ ಸ್ವಾಮಿ ಪಾದದ ಹತ್ರನೇ ಇರುತ್ತೆ ಅಂತ. ಅದಕ್ಕೋಸ್ಕರ ನಾವು ವಡಮಾಲೆ ಸ್ವಾಮಿಗೆ ಹಾಕೋದು. ಅಬ್ಬಾ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ ಗುರುಗಳೇ ನೀವು. ನಮ್ಗೆ ಇಷ್ಟೆಲ್ಲ ಒಂದು ಕಥೆ ಇದೆ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ವಿಳೆದೆಲೆ ಹಾರವನ್ನ ಸ್ವಾಮಿಗೆ ಯಾಕೆ ಹಾಕ್ತಾರೆ ಅಂತ ನಾವು ಕೆನಡಾದ ಕಾರ್ಯಸಿದ್ಧಿ ಆಂಜನೇಯ ದೇಗುಲದಲ್ಲಿ ಶ್ರೀನಿವಾಸ್ ಗುರುಗಳು ನಮ್ಗೆ ವಿಶ್ಲೇಷಣೆಯನ್ನ ಕೊಟ್ಟಿದ್ದಾರೆ. ಸೊ ಹೌದು. ಅಲ್ಲಿ ಅವರಿಂದ ಅದನ್ನ ತಿಳ್ಕೊಂಡ್ವಿ. ಸೊ ನಿಮ್ಮಿಂದ ವಡಮಾಲೆಯ ಧಾರಣೆ ಯಾತಕ್ಕೋಸ್ಕರ ಅನ್ನೋ ಒಂದು ಕಾರಣ ನೀವು ಎಷ್ಟೋ ಜನರಿಗೆ ತಿಳಿ ಹೇಳಿದಾಗ ಆಯ್ತಿದು. ಅರಿವನ್ನ ಮೂಡಿಸ್ತಾ ಇದ್ದೀರಾ ನೀವು. ಹೌದು. ಅಂಡ್ ಸ್ವಾಮಿಯ ಬಗ್ಗೆ ಇನ್ನಷ್ಟು ಭಕ್ತಿ ಹೆಚ್ಚುತ್ತೆ. ವಡಮಾಲೆಯ ಧಾರಣೆ ಇನ್ನಷ್ಟು ಭಕ್ತಾದಿಗಳಿಂದ ಆಗ್ತಾ ಹೋಗತ್ತೆ. ಹೌದು. ಸೊ ಹೌದು. ಮುಂದೆ ಬರೋದಾದ್ರೆ ಸ್ವಾಮಿ ಪಂಚಮುಖಿಯಾಗಿ ಇರ್ತಾರೆ. ಮತ್ತೆ ಕೆಲವೊಂದು ದೇಗುಲದಲ್ಲಿ ಎಡಭಾಗದಲ್ಲಿಯೋ ಅಥವಾ ಬಲಭಾಗದಲ್ಲಿಯೋ ತಿರ್ಕೊಂಡು ದರ್ಶನವನ್ನ ಕೊಡ್ತಾ ಇರ್ತಾರೆ. ಮೂರ್ತಿಯ ಸ್ವರೂಪ ಇರತ್ತೆ. ಸೊ ಇಲ್ಲಿ ನಮ್ಮ ಕಾರ್ಯಸಿದ್ಧಿ ಆಂಜನೇಯನ ದೇಗುಲದಲ್ಲಿ ನೋಡ್ತಾ ಇದ್ರೆ ಪುಟ್ಟು ಮೂರ್ತಿ ನೇರವಾಗಿ ಎಲ್ಲರ ಭಕ್ತಾದಿ ದರ್ಶನ ಕೊಡ್ತಿರೋ ಹಾಗಿದೆ. ಸೊ ಏನು ಇದರ ಸಂಕೇತ ಗುರುಗಳೇ? ಇದ್ರ ಬಗ್ಗೆ ಒಂಚೂರು ವಿಶ್ಲೇಷಣೆ ಕೊಡಕ್ಕಾಗತ್ತಾ ಅಂತ. ಉಪಾಸಕರು ಇಲ್ಲಿ ಪೂಜೆ ಆರಾಧನೆ ಮಾಡುತ್ತಿರುವಾಗ ಒಂದೊಂದು ಕಡೆಯಿಂದ ಸ್ವಾಮಿಯನ್ನ ಒಂದೊಂದ್ಸಲ ದರ್ಶನ ಮಾಡಿದ್ರೆ ಒಂದೊಂದು ಫಲಿತ ಬರುತ್ತೆ ಅಂತ ಹೇಳ್ತಾರೆ. ಓಕೆ. ಜೈಮಿನಿ ಮಹರ್ಷಿಗಳು ಇಲ್ಲಿ ಭೂ ಸಂಚಾರ ಮಾಡ್ತಿರುವಾಗ ತುಂಬಾ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವ್ರು ಮಾಡಿರೋ ಪ್ರತಿಷ್ಠಾಪನದಲ್ಲೇ ಕೂಡ ಈ ತರ ವ್ಯತ್ಯಾಸಗಳು ನಮ್ಗೆ ಕಾಣುತ್ತೆ. ಒಂದ್ಸಲ ಸ್ವಾಮಿ ಎಡಗಡೆ ಇರ್ತಾರೆ, ಒಂದ್ಸಲ ಸ್ವಾಮಿ ಬಲಗಡೆ ಇರ್ತಾರೆ, ಒಂದ್ಸಲ ನೇರವಾಗಿ ನೋಡ್ತಿರ್ತಾರೆ, ಒಂದ್ಸಲ ಆ ಸಂಜೀವನಿ ಪರ್ವತ ಆ ಕೈಯಲ್ಲಿ ಇಟ್ಕೊಂಡು ದರ್ಶನ ಕೊಡ್ತಿರ್ತಾರೆ, ಇನ್ನೊಂದ್ಸಲ ಅಭಯ ಮೂರ್ತಿ ತರ ನಮ್ಗೆ ದರ್ಶನ ಕೊಡ್ತಿರ್ತಾರೆ, ಇನ್ನೊಂದ್ಸಲ ನಮ್ಗೆ ಭಕ್ತ ಆಂಜನೇಯ ಸ್ವಾಮಿ ತರ ನಮ್ಗೆ ದರ್ಶನ ಕೊಡ್ತಿದ್ದಾರೆ, ಒಂದೊಂದ್ಸಲ ಒಂದೊಂದು ದರ್ಶನ ಅಂತ. ಅಂದ್ರೆ ಆ ಸ್ಥಳ ವೈಶಿಷ್ಟ್ಯತೆ, ನಾವು ಯಾತಕ್ಕೋಸ್ಕರ ಸ್ವಾಮಿ ಹತ್ರಕ್ಕೆ ಹೋಗ್ತಾ ಇದೀವಿ, ನಮ್ಗೆ ಏನು ಫಲಿತ ಬೇಕು ಅಂತ ನಾವು ತಿಳ್ಕೊಂಡು ಆ ಫಲಿತಕ್ಕೋಸ್ಕರ ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತ. ಈಗ ವೈದ್ಯರು ಹೇಳ್ತಾರಲ್ಲ, ನೀನು ನನ್ನ ಹತ್ರಕ್ಕೆ ಬಂದಿದ್ದೀಯ, ನಿನ್ನ ಒಳಗಡೆ ಶರೀರದಲ್ಲಿರೋ ಏನು ದೋಷಗಳಿದೆಯೋ ಅದೆಲ್ಲ ಕೂಡ ನಾನು ನಿರ್ಧಾರಣೆ ಮಾಡಿಕೊಂಡು ಅದಕ್ಕೆ ತಕ್ಕಂತ ನಾನು ಮೆಡಿಸಿನ್ಸ್ ಬರೆದು ಬಿಟ್ಟು ಆ ಚೀಟಿ ಕೊಡ್ತೀನಿ, ಆ ಮೆಡಿಸಿನ್ಸೇ ಹಾಕೋಬೇಕು, ಅದೇ ತರಾನೇ ನಾನು ಹೇಳಿರೋ ತರಾನೇ ಹಾಕೋಬೇಕು ಅಂತ ವೈದ್ಯರು ಹೇಗೆ ಹೇಳ್ತಾರೋ ಹಾಗೆ ಇಲ್ಲೂ ಕೂಡ ನಾವೇ ಡಾಕ್ಟರು, ನಾವೇ ಪೇಷಂಟ್. ಇಲ್ಲಿ ನಾವೇ ಮನ್ಸಿನಲ್ಲಿ ಅನ್ಕೋಬೇಕು ಏನು ಪ್ರಾರ್ಥನೆ ಇದೆ, ನಾವೀಗ ಏನು ಸ್ವಾಮಿಗೆ ಪ್ರಾರ್ಥನೆ ಮಾಡ್ಬೇಕು ಅಂತ ಹೋಗ್ತಾ ಇದೀವಿ. ಈಗ ಸ್ವಾಮಿಯನ್ನ ಎಡಗಡೆ ನೋಡ್ಬೇಕಾ ಬಲಗಡೆ ನೋಡ್ಬೇಕಾ, ಇಲ್ಲ ನೇರವಾಗಿರೋದು ನೋಡ್ಬೇಕಾ ಏನು ಅಂತ ನಾವೇ ತಿಳ್ಕೊಂಡು ಹೋಗ್ಬೇಕು. ಈ ಕಾಲದಲ್ಲಿ ನಮ್ಗೆಲ್ಲ ಆ ತರ ತಿಳ್ಕೊಳ್ಳಕ್ಕೆ ಕಷ್ಟ, ನಾವು ಶಾಸ್ತ್ರದಲ್ಲೆಲ್ಲ ಕೂಡ ಕಷ್ಟ ಆಗತ್ತೆ ಅಂತ ಇದಾರಲ್ವಾ. ಅದಕ್ಕೋಸ್ಕರ ಜನರಲ್ ಆಗಿ ಸ್ವಾಮಿ ಹೇಳಿರೋದು, ಎಲ್ಲಿ ಸ್ವಾಮಿ ಇದ್ದಾರೋ ಅಲ್ಲಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ, ಆ ಕಾರ್ಯಸಿದ್ಧಿ ಎಲ್ಲ ಕೂಡ ಆಗುತ್ತೆ ಅಂತ. ಅದಕ್ಕೋಸ್ಕರ ಇಲ್ಲಿ ಸ್ವಾಮಿ ಅವರು ನೇರವಾಗಿ ನೋಡ್ತಿರೋದು.
ಅಬ್ಬಾ, ನೋಡಿ ಎಷ್ಟು ಹಿನ್ನೆಲೆ ಇದೆ ಇದು. ಮುಂದೆ ಬರೋದಾದ್ರೆ ಸ್ವಾಮಿಗೆ ಕೇಸರಿಯ ಒಂದು ಗಂಧವನ್ನ ಅರ್ಪಿಸ್ತೀವಿ. ಮತ್ತೆ ಇದು ದಾರವನ್ನ ಕಟ್ಕೋತೀವಿ. ಆ ಕೇಸರಿ ಬಣ್ಣದ ದಾರವನ್ನ ಸ್ವಾಮಿಯ ಪ್ರಸಾದವನ್ನ ತಗೊಂಡು ನೀವು ಕೂಡ ಇವತ್ತು ನಮಗೆ ಕೊಟ್ರಿ, ಕಟ್ಟಿದ್ರಿ ನೀವು ದೇಗುಲದಲ್ಲಿ. ಸೊ ಹ್ಮ್ ಯಾತಕ್ಕೋಸ್ಕರ ಈ ಸ್ವಾಮಿಗೆ ಕೇಸರಿಯ ಗಂಧವನ್ನ ಅರ್ಪಿಸ್ತಾರೆ ಮತ್ತು ಕೇಸರಿ ಬಣ್ಣದ ಧಾರಣೆ ಯಾತಕ್ಕೋಸ್ಕರ ಮಾಡ್ಕೋಬೇಕು, ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಕ್ಕಾಗತ್ತಾ ಗುರುಗಳೇ? ಸ್ವಾಮಿ ಕಾರ್ಯಸಿದ್ಧಿ ಆದ್ಮೇಲೆ ಕಿಷ್ಕಿಂಧ ಕಾಂಡಕ್ಕೆ ಬರ್ತಾರೆ. ಹ್ಮ್ ಕಿಷ್ಕಿಂಧ ವನಕ್ಕೆ, ಹ್ಮ್ ಕಿಷ್ಕಿಂಧ ಕಾಂಡದಲ್ಲಿ ಹೇಳ್ತಾರೆ, ರಾಮಾಯಣದಲ್ಲಿ ಕಿಷ್ಕಿಂಧ ವನಕ್ಕೆ ಬರ್ತಾರೆ. ಅಲ್ಲಿ ಸ್ವಾಮಿ ವಿಜಯ ರಾಮರಿಗೆ ತಗೊಂಡ್ ಬಂದಿದ್ದಾರೆ ಅಂತ ಈ ವಾನರ ಸೈನ್ಯಗಳು, ಕಪಿ ಸೈನ್ಯಗಳೆಲ್ಲ ಕೂಡ ಅಲ್ಲಿ ಇರೋ ಆ ಲತಗಳು, ಆ ತೀಗೆಗಳು ಎಲ್ಲ ಕೂಡ ತಗೊಂಡು ಸ್ವಾಮಿಗೆ ಅಲಂಕಾರ ಮಾಡಿದ್ದಾರೆ. ಅಬ್ಬಾ, ಆ ಅಲಂಕಾರ ಎಲ್ಲ ಆದ ತಕ್ಷಣ ಸ್ವಾಮಿನ ದರ್ಶನ ಮಾಡ್ಬೇಕಲ್ವಾ, ನಾವು ತೆರೆ ಹಾ, ತೆಗಿ ಆತರ ದರ್ಶನ ಮಾಡ್ಬೇಕು ಅಂದ್ರೆ ಸ್ವಾಮಿ ಕೇಸರಿ ಬಣ್ಣವಾಗಿ ಕಾಣಿದ್ದಾರೆ, ಕೇಸರಿ ಬಣ್ಣವಾಗಿ ದರ್ಶನ ಕೊಟ್ಟಿದ್ದಾರೆ ಅಂತ ಅದು ಕಿಷ್ಕಿಂಧ ಕಾಂಡದಲ್ಲಿ ಹೇಳ್ತಾರೆ. ಹನುಮತೆ ಸೀತಾರಾಮದೂತಾಯ ಸಹಸ್ರಮುಖರಾಜ ವಿಧ್ವಂಸಕಾಯ ಅಂಜನೇ ಗರ್ಭಸಂಭೂತಾಯ ಸಾಗಣೇಡಾಗಣೇ ವಿಧ್ವಂಸನಾಯ ಕಿಲಕಿಲಿತುತುಕಾರೇಡ ವಿವೇಶನಾಯ ತೇಜ ಹನುಮದ್ದೇವಾಯ ಓಂ ಹ್ರೀಂ ಶ್ರೀಂ ಹ್ರೌಂ ಹ್ರಾಂ ಫಟ್ ಸ್ವಾಹಾ. ಹ್ಮ್ ಮೂಲ ರಾಮಾಯಣದಲ್ಲಿ ಹೇಳಲ್ಲ, ನಮಗೆ ಹ್ಮ್ ಬೇರೆ ರಾಮಾಯಣದಲ್ಲಿ ಹೇಳ್ತಾರೆ ಇದೆಲ್ಲ ಕೂಡ. ಹ್ಮ್ ಆಧ್ಯಾತ್ಮಿಕ ರಾಮಾಯಣ, ಇಲ್ಲಾಂದ್ರೆ ಗಾಯತ್ರಿ ರಾಮಾಯಣ, ಈ ರಾಮಾಯಣಗಳಲ್ಲಿ ಕಂಬ ರಾಮಾಯಣ, ಮೊಲ ರಾಮಾಯಣ, ಈ ತರ ರಾಮಾಯಣಗಳೆಲ್ಲ ಕೂಡ ಹೇಳ್ತಾರೆ. ಅಬ್ಬಾ, ಅಲ್ಲಿ ಸ್ವಾಮಿ ಆತರ ದರ್ಶನ ಕೊಟ್ಟಿದ್ದಾರಲ್ವಾ, ಹ್ಮ್ ಅದಕ್ಕೋಸ್ಕರ ಸ್ವಾಮಿಯನ್ನ ನಾವು ಕೇಸರಿಯಾಗಿ ಅಲಂಕಾರ ಮಾಡಿಬಿಟ್ಟು ನಾವು ದರ್ಶನ ಮಾಡಬಹುದು ಅಂತ ಶಾಸ್ತ್ರದಲ್ಲಿ ಉಪಾಸಕರು ಹೇಳಿದ್ದಾರೆ. ಇನ್ನೊಂದೇನು, ಕೇಸರಿ ಅಂದ್ರೆ ಆ ವರ್ಣಕ್ಕೆ ಇರೋ ಕಲರ್ ಏನು ಅಂದ್ರೆ ಅದು ಪ್ರಶಾಂತವಾಗಿ ಕೊಡ್ತಾರೆ. ಹೊರಗಡೆ ನೋಡಕ್ಕೆ ತುಂಬಾ ಗಂಭೀರವಾಗಿರುತ್ತೆ, ಆದ್ರೆ ಒಳಗಡೆ ನೋಡಕ್ಕೆ ಅದು ತುಂಬಾ ಮೃದುವಾಗಿರುತ್ತೆ. ನನ್ನ ಮನಸ್ಸು ಕೂಡ ಮೃದುವಾಗಿದೆ, ಹೊರಗಡೆಗೆ ಮಾತ್ರ ಈ ತರ ಕಾಷಾಯ ವಸ್ತ್ರಗಳು ಹಾಕೊಂಡಿದ್ವಿ, ನನ್ನ ಹ್ಮ್ ಮನಸ್ಸು ಕೂಡ ಮೃದುವಾಗಿದೆ, ನಿನ್ನ ಮನಸ್ಸು ಕೂಡ ಮೃದುವಾಗಿದೆ ಅಲ್ವಾ, ಅದಕ್ಕೋಸ್ಕರ ನನ್ನ ಮನಸ್ಸು ಕೂಡ ಅದೇ ತರ ನೀನು ಮಾಡಬೇಕು ಸ್ವಾಮಿ, ಪ್ರಾರ್ಥನೆ ಮಾಡ್ಕೊಂತ ಇದ್ದೀನಿ ಅಂತ ಸ್ವಾಮಿಗೆ ಸಿಂಧೂರ ಅರ್ಚನೆ, ಸಿಂಧೂರ ಅಲಂಕಾರ ಮಾಡ್ತೀವಿ. ಅದೊಂದು ಆ ಒಂದು ತಾರೆ ಕಥಾ ಇದೆ. ಎಲ್ಲದಕ್ಕೂ ಒಂದು ಸಂಕೇತ ಇದೆ, ಎಲ್ಲದಕ್ಕೂ ಒಂದು ಹಿನ್ನೆಲೆ ಇದೆ. ಖಂಡಿತವಾಗ್ಲು ನಮ್ಮ ಶಾಸ್ತ್ರದಲ್ಲಿ ಎಲ್ಲ ಒಂದೊಂದಕ್ಕೂ ಒಂದೊಂದು ಕಾರಣ ಇದೆ. ಆ ಕಾರಣ ಎಲ್ಲಿ ಯಾವತ್ತು ಮಾಡಬೇಕೋ ಅದು ನಾವು ತಿಳ್ಕೊಂಡು ಮಾಡಿದ್ರೆ ಇನ್ನೂ ತುಂಬಾ 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 ಉತ್ತಮ ಫಲಿತಗಳು ನಮ್ಗೆ ಬರುತ್ತೆ. ಖಂಡಿತ ಗುರುಗಳೇ. ಈಗ ತೀರ್ಥ ಯಾಕೆ ಸ್ವೀಕರಿಸ್ಬೇಕು, ಅದರ ವೈಶಿಷ್ಟ್ಯತೆ ಏನು, ಮತ್ತೆ ಪ್ರಸಾದ ಯಾಕೆ ತಗೋಬೇಕು, ಮಂತ್ರಾಕ್ಷತೆಯನ್ನ ಯಾಕೆ ಧಾರಣೆ ಮಾಡ್ಕೋಬೇಕು, ಶಿರದ ಮೇಲೆ ಯಾಕೆ ಹಾಕಿಸ್ಕೋಬೇಕು, ಅದು ಎಲ್ಲದಕ್ಕೂ ಒಂದು ಕಾರಣ ಇದೆ. ಅದೇ ರೀತಿನಲ್ಲಿ ಸ್ವಾಮಿಯ ಕೇಸರಿಯ ಗಂಧವನ್ನ ನಾವು ಯಾಕೆ ನಾವು ಲೇಪನ ಮಾಡ್ಕೋಬೇಕು, ಮತ್ತೆ ಆ ಸ್ವಾಮಿಗೆ ಯಾಕೆ ಅರ್ಪಿಸ್ಬೇಕು ಅನ್ನೋ ಒಂದು ಹಿನ್ನೆಲೆನ ನೀವು ಎಷ್ಟು ಸರಳವಾಗಿ ವಿಶ್ಲೇಷಣೆ ಕೊಟ್ಬಿಟ್ರಿ ನೀವು ಇವತ್ತು. ಹ್ಮ್ ಸೊ ಇವತ್ತು ದೇಗುಲ ದರ್ಶನದಲ್ಲಿ ನಾವು ಸ್ವಾಮಿಯ ದರ್ಶನ ಮಾಡ್ತಾ ಇದ್ದಾಗ ಮುಂದೆ ಒಂದು ಮೂರ್ತಿ ಕಾಣ್ತು ನಮ್ಗೆ. ನಿಮ್ಗೂ ಕೇಳಿದ್ವಿ ನಾವು. ಸೊ ಏನಿದು ಮೂರ್ತಿ ಅಂದ್ರೆ ಒಂಟೆ ಮೂರ್ತಿ ಅಲ್ಲಿ ಕಾಣ್ತಾ ಇದೆ ಸ್ವಾಮಿ ಮುಂದೆ. ಸೊ ಆಶ್ಚರ್ಯ ಆಯ್ತು, ನಾನು ಅವಾಗ್ಲೇನೆ ಇದ್ರ ಬಗ್ಗೆ ಕೇಳ್ಬೇಕು ಅಂತ ಅನ್ಕೊಂಡೆ. ಸೊ ನೀವು ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿನ ತಿಳಿಸ್ಕೊಟ್ರೆ ತುಂಬಾ ಅನುಕೂಲ ಆಗತ್ತೆ ಗುರುಗಳೇ. ಖಂಡಿತವಾಗ್ಲು ನಿಮ್ಗೆ ಹಾಗೆ ಈಗ ಪ್ರಶ್ನೆ ಬಂದಿದೆಯೋ ಹಾಗೆ ನನಗೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಪ್ರಶ್ನೆ ಬಂತು. ಅಬ್ಬಾ, ಹಾ, ನಾವು ನಮ್ಮ ಗುರುಗಳನ್ನ, ನಮ್ಮ ತಾತ ಅವ್ರನ್ನ ಕೇಳಿದ್ವಿ. ಆಗ ತಾತ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಪರಾಶರ ಸಂಹಿತದಲ್ಲಿ ಹೇಳ್ತಾರೆ ಅಂತ. ನಾನು ನೋಡಿಲ್ಲ ಆ ಪರಾಶರ ಸಂಹಿತೆ, ಅದ್ರಲ್ಲಿ ನಾನು ಯಾವತ್ತೂ ನೋಡಿಲ್ಲ. ಬಟ್ ಆದ್ರೆ ತಾತ ಅವ್ರು ಹೇಳಿದ್ದಾರಲ್ವಾ, ಅದೇ ನನಗೆ ತುಂಬಾ ಶಾಸ್ತ್ರ, ಅದೇ ಆಧಾರ. ಅವರು ಏನ್ ಹೇಳಿದ್ದಾರೆ, ಏನ್ ನನಗೆ ಉಪದೇಶ ಕೊಟ್ಟಿದ್ದಾರೆ. ಮಹರ್ಷಿ ಇದ್ದಾನೆ, ಆ ಮಹರ್ಷಿ ಹೆಸರು ಓಷ್ಟ್ರೇಶ್ವರ, ಇಲ್ಲ ಓಷ್ಟ್ರ ಮಹರ್ಷಿ ಅಂತ. ಅಬ್ಬಾ, ಹಾ, ಆ ಮಹರ್ಷಿ ಅವರು ಈ ಗಂಧಮಾದನ ಪರ್ವತಕ್ಕೆ ಹಿಂದ್ಗಡೆ ಈ ಕಡೆ ಇರ್ತಾರೆ. ಹ್ಮ್ ಸ್ವಾಮಿ ರಾಮಾಯಣ ಕಾಲ ಎಲ್ಲ ಕೂಡ ಆಗೋಗ್ತಾ ಬರೋವಾಗ, ಅಂದ್ರೆ ಮುಕ್ತ ಬರೋವಾಗ ಗಂಧಮಾದ ಪರ್ವತಕ್ಕೆ ಇನ್ನ ತಪಸ್ಸು ಮಾಡ್ಬೇಕು ಅಂತ ಸ್ವಾಮಿ ಹೊರಟಿದ್ದಾರೆ. ಶ್ರೀರಾಮ ಸ್ವಾಮಿ ಅಲ್ಲಿ ಕಳಿಸಿದ್ದಾರೆ, ಸ್ವಾಮಿ ಬಂದಿದ್ದಾರೆ. ಹ್ಮ್ ಸೊ ಇಲ್ಲಿ ಸ್ವಾಮಿ ಬಂದಿದ್ದಾರಲ್ವ ಅಂತ ಈ ಮಹರ್ಷಿ ಏನೋ ಒಂದು ಸೇವೆ ಮಾಡಬೇಕು ಸ್ವಾಮಿಗೆ ಅಂತ ಇವರು ಈ ಓಷ್ಟ್ರವಾಗಿ, ಒಂಟೆಯಾಗಿ ಚೇಂಜ್ ಆಗಿ, ಅವ್ರ ಸ್ವರೂಪ ಚೇಂಜ್ ಮಾಡಿಕೊಂಡು ಸ್ವಾಮಿ ನನ್ನ ಇದ್ರ ಮೇಲೆ ಹತ್ತಿ, ನನ್ನ ಬೆಣ್ಣದ ಮೇಲೆ ಹತ್ತಿ, ನಾನು ಕರ್ಕೊಂಡು ಹೋಗ್ತೀನಿ, ನನಗೆ ಆ ಸೇವೆ ಕೊಡಿ ಅಂತ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಓಷ್ಟ್ರ ಮಹರ್ಷಿ ಆ ಉಷ್ಟ್ರವಾಹನ ತರ ಆಗಿದ್ದಾರೆ ಅಂತ ತಾತ ಅವರು ಕತೆ ಹೇಳಿದ್ರು.
ಒಬ್ಬ ಎಲ್ಲಾ ದೇವತೆಗಳಿಗೂ ಕೂಡ ಒಂದು ವಾಹನ ಇದ್ದೇ ಇರತ್ತೆ ಅನ್ನೋದು ಗೊತ್ತಿತ್ತು. ಬಟ್ ಆಂಜನೇಯ ಸ್ವಾಮಿಗೆ ಒಂಟೆ ವಾಹನವಾಗಿದೆ ಅನ್ನೋದು ನಮ್ಗೆ ಈ ಹಿನ್ನೆಲೆ ಎಷ್ಟೋ ಹ್ಮ್ ಜನಕ್ಕೆ ಗೊತ್ತಿರ್ಲಿಲ್ಲ. ನನ್ನಿಂದ ಹಿಡಿದು ಹಾ ನೀವು ನೀವು ಅದನ್ನ ಅರಿವನ್ನ ಮೂಡಿಸ್ತಾ ಇದ್ದೀರಾ ಈಗ. ಅದೇ ಅದೇ ಈ ಪರಾಶರ ಸಂಹಿತದಲ್ಲಿ ನಾನು ನೋಡಿಲ್ಲ, ಆದ್ರೆ ಏ, ಅವರು ತುಂಬಾ ಹ, ಉಪಾಸಕರು, ಹ. ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ, ಆ ಸೂಕ್ಷ್ಮ ದೃಷ್ಟಿ ಎಲ್ಲ ಕೂಡ ಅವ್ರಿಗೆ ಇರುತ್ತೆ, ಅವರೆಲ್ಲ ಹೇಳಿದ್ದಾರೆ. ಆ ಕಥೆ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ ಕಥೆನ ಕೇಳಿ ನಾವು ಪುನೀತರಾದ್ವಿ. ಗುರುಗಳೇ, ಈಗ ಆಂಜನೇಯ ಸ್ವಾಮಿಗೆ ಪಂಚಮುಖಿ ಅಂತ ಕರೀತಾರೆ, ಮಹಾ ಮುಖ್ಯ ಪ್ರಾಣ ದೇವರು ಅಂತ ಕರೀತಾರೆ. ಮತ್ತೆ ಈ ಪವಮಾನ ಅಂತಾನು ಕೂಡ ಸಂಬೋಧಿಸ್ತಾರೆ, ನಾವು ಕರೆಯೋದು ಉಂಟು ಅಂತ. ಅದಕ್ಕೆ ಸರಿಯಾಗಿ ನನ್ನ ಸ್ನೇಹಿತರ ಹತ್ರ ನಾವು ಶಾಸ್ತ್ರ ಡಿಸ್ಕಷನ್ ಮಾಡ್ತಿರೋವಾಗ ನಮ್ಗೆ ತೀರ್ಮಾನ ಏನ್ ಬಂದಿದೆ ಅಂದ್ರೆ, ಸ್ವಾಮಿ ಒಂದಾನೊಂದು ಸಂದರ್ಭದಲ್ಲಿ ರಾವಣ ರಾಮ ಯುದ್ಧ ನಡೀತಿರುವಾಗ ರಾಮ ಅವರು, ಲಕ್ಷ್ಮಣ ಅವರು ಎಲ್ಲ ಕೂಡ ಮೂರ್ಛೆ ಹೋಗ್ತಾರೆ ಆ ರಾವಣಾಸುರ ಯುದ್ಧಕ್ಕೆ. ಇಂದ್ರಜಿತ್ ಯುದ್ಧ ಮಾಡ್ತಾನೆ. ಹ್ಮ್ ಆವಾಗ ಸ್ವಾಮಿ ಹೋಗ್ಬಿಟ್ಟು ಸಂಜೀವಿನಿ ಪರ್ವತ ತಗೊಂಡ್ ಬರ್ತಿದ್ದಾರೆ. ಹ್ಮ್ ಬಂದೋವಾಗ ಅವರ ಮುಖ್ಯ ದೇವರನ್ನ ರಾಮನ್ನ ಆ ಸಂಜೀವನ ಔಷಧಿ ಕೊಟ್ಟು ಅವ್ರನ್ನ ಎಚ್ಚರಿಕೆ ಮಾಡ್ಕೊಂಡಿದ್ದಾರಲ್ವಾ, ಅದಕ್ಕೋಸ್ಕರ ಮುಖ್ಯ ಪ್ರಾಣ ದೇವರು ಅಂತ ಕರಿತಿದ್ದಾರೆ ಅಂತ ನಾವು ಅನ್ಕೊಂತ ಇದ್ವಿ. ಹಾ, ಸ್ವಾಮಿಗೆ ವಾಯುದೇವರು ದೈವಿಕ ತಂದೆ ಅಂತ ಕೂಡ ಶಾಸ್ತ್ರದಲ್ಲಿ ಸಂಬೋಧಿಸಿದೆ. ಸೊ ವಾಯುಪುತ್ರ ಅಂತನೂ ಕೂಡ ಸ್ವಾಮಿಯನ್ನ ಕರೀತಾರೆ. ಸೊ ವಾಯುದೇವರನ್ನ ಸ್ಪಿರಿಚುವಲ್ ಗಾಡ್ ಅಥವಾ ದೈವಿಕ ತಂದೆಯಾಗಿ ಸ್ವಾಮಿ ಯಾಕೆ ಸ್ವೀಕರಿಸಿದ್ರು, ಅದ್ರ ಬಗ್ಗೆ ಏನಾದ್ರು ಒಂಚೂರು ಮಾಹಿತಿ ನಿಮ್ಮಿಂದ ಸಿಗಬಹುದಾ ಅಂತ. ಸ್ವಾಮಿ ವಾಯುಪುತ್ರನೇ, ವಾಯು ಅನುಗ್ರಹದಿಂದ ಸ್ವಾಮಿ ಹುಟ್ಟಿದ್ದಾರೆ ಅಂತ ಒಂದು ಕಡೆ ಇದೆ. ಅಮ್ಮ ಅಂಜನಾ ಮಾತಾ ಗರ್ಭದಲ್ಲಿ ಸ್ವಾಮಿ ಇರುವಾಗ ವಾಯುದೇವರ ಅನುಗ್ರಹದಿಂದ ಸ್ವಾಮಿ ಹೊರಗೆ ಬಂದಿದ್ದಾರೆ ಅಂತ ಒಂದು ಕಥೆ ಇದೆ. ಈ ವಾಯುದೇವರು ಮುಖ್ಯ ಪ್ರಾಣದೇವರು, ಅಂದ್ರೆ ನಮ್ಮ ಪ್ರಾಣ ಶರೀರಕ್ಕೆಲ್ಲ ಕೂಡ ಅವರೇ ಮುಖ್ಯ ಅಲ್ವಾ. ವಾಯು ಇದ್ರೇನೆ ನಾವು ಶರೀರ ಇರುತ್ತೆ, ವಾಯು ಇಲ್ಲ ಅಂದ್ರೆ ಶರೀರ ಏನು ಇಲ್ಲ, ಇಲ್ಲಿ ಪ್ರಾಣ ಏನಿಲ್ಲ, ಸಾಧನೆ ಮಾಡಕ್ಕ ಏನೂ ಇರಲ್ಲ ನಮ್ಗೆ. ಆ ದೇವರು ಪಾರ್ವತಿ ಮಾತಾ ಅನುಗ್ರಹದಿಂದ ಗಳೆಲ್ಲ ಕೂಡ ಅವರವರ ಅವತಾರ ಅಂಶವನ್ನ ಬೇರೆ ಬೇರೆ ಸ್ವರೂಪವಾಗಿ ಮಕ್ಕಳ ತರ ಅವರು ಆ ಅಂಶನ ತಗೊಂಡ್ ಬಂದಿದ್ದಾರೆ. ಯಾಕೆ ಅಂದ್ರೆ ದೇವತೆಗಳಿಗೆ ಒಂದು ಶಾಪ ಇದೆ, ಪಾರ್ವತಿ ಅಮ್ಮನವರು ಆ ಶಾಪ ಕೊಟ್ಟಿದ್ದಾರೆ. ದೇವತೆಗಳಿಗೆ ಇನ್ನ ಯಾವತ್ತೂ ಕೂಡ ಸಾಂಸಾರಿಕ ಜೀವನ ಇಲ್ಲ ಅಂದ್ರೆ ಆ ಪುನರಪಿ ಜನನ ಅನ್ನೋದೇನಿಲ್ಲ, ಅವ್ರು ಹೇಗಿದ್ದಾರೋ ಹಾಗೇ ಇರ್ತಾರೆ ಅಷ್ಟೇ. ಅದಕ್ಕೋಸ್ಕರ ನಮ್ಗೆ 33 crores ಗಾಡ್ಸ್ ಅಂತ ಕರೀತಾರೆ. ಇಲ್ಲಿ ಪಾರ್ವತಿ ಅಮ್ಮನವರ ಶಾಪ ಇದೆ. ಆದ್ರೆ ರಾಮ ಅವತಾರದಲ್ಲಿ ಎಲ್ರಿಗೂ ಒಂದು ಆಸೆ ಇತ್ತು, ಸ್ವಾಮಿ ವಿಷ್ಣು ಸ್ವಯಂಭವವಾಗಿ ಹೋಗ್ತಿದ್ದಾರೆ, ಧರ್ಮ ದೇವತೆಯಾಗಿ ಹೋಗ್ತಿದ್ದಾರೆ, ಸ್ವಾಮಿಗೆ ನಾವು ಸೇವೆ ಮಾಡ್ಬೇಕು ಅಂತ ಎಲ್ಲಾ ದೇವತಾ ಮೂರ್ತಿಗಳಿಗೂ ಆಸೆ ಇತ್ತು. ಪಾರ್ವತಿ ದೇವಿ ಶಾಪದಿಂದ ಅವರು ಅವರ ಅವತಾರ ತಗೊಂಡು ಬರಬೇಕು ಭೂಮಿಯಲ್ಲಿ ಅಂತ ಅದು ಕಷ್ಟ ಆಗತ್ತೆ, ಆ ಶಾಪದಿಂದ ಅದು ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಅವರ ಅಂಶವನ್ನ ಅವ್ರು ತಗೊಂಡು ಒಂದೊಂದು ಗರ್ಭಕ್ಕೆ ಆ ಅಂಶನ ಪ್ರವೇಶ ಮಾಡಿಸ್ಬಿಟ್ಟು ಆ ಮಗನ್ನ ಹುಟ್ಟಿಸ್ಕೊಂಡು ಬಂದಿದ್ದಾರೆ. ಆತರ ವಾಯುದೇವರು ಕೂಡ ಸ್ವಾಮಿ ಅಂಜನಾ ಮಾತ ಗರ್ಭದಲ್ಲಿರುವಾಗ ವಾಯುದೇವರು ಹೋಗಿ ಅವರ ಅಂಶ, ಆ ಶಿಶುಗೆ ಅಂಶದಿಂದ ಮಗು ಹುಟ್ಟಿದ್ದಾರೆ ಅಂತ ಒಂದು ಕಥೆ ಇದೆ. ಪಂಚಮುಖಿ ಆಂಜನೇಯನ ಬಗ್ಗೆ ನೀವೇನ್ ಹೇಳಲಿಕ್ಕಾಗತ್ತೆ ಗುರುಗಳೇ? ಸ್ವಾಮಿ ನಮ್ಮ ಪಂಚಪ್ರಾಣವನ್ನ ಕಾಪಾಡ್ತಿದ್ದಾರೆ, ಅದಕ್ಕೋಸ್ಕರ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತ ಕರೀತಾರೆ. ಹಿಂದಿನ ಪ್ರಶ್ನೆಗೆ ಹೋದ್ರೆ ನಾವು ಪ್ರಾಣ ದೇವರು, ಮುಖ್ಯ ದೇವರು ಅಂತ ಕರೆದಿದ್ದಾರಲ್ಲ, ನಮ್ಮ ಪಂಚ ಪ್ರಾಣ ಇದ್ರೆ ಈ ಶರೀರ ಬರುತ್ತೆ, ಸ್ವಾಮಿ ಇಲ್ಲ ಅಂದ್ರೆ ಈ ಶರೀರ ಬರಲ್ಲ. ನಮ್ಗೆ ಉಸಿರಾಡ್ಬೇಕು ಅಂದ್ರೆ ಸ್ವಾಮಿ ಹನುಮ ಇರಬೇಕು, ಅಂದ್ರೆ ವಾಯುದೇವರು ಇರಬೇಕು. ಆ ವಾಯುದೇವರು ಇಲ್ಲ ಅಂದ್ರೆ ಸ್ವಾಮಿ ನಾವು ಉಸಿರಾಡಕ್ ಆಗಲ್ಲ. ಸ್ವಾಮಿ ಇದ್ರೇನೆ ವಾಯುದೇವರು ಇದ್ದಾರೆ, ಅಸ್ತಿತ್ವನೇ ಇರೋದಿಲ್ಲ. ಆಂಜನೇಯ ಸ್ವಾಮಿ ಇದ್ದೇ ಅಂದ್ರೆ ವಾಯುದೇವರಿದ್ದಾರೆ. ಅದಕ್ಕೋಸ್ಕರ ಆ ಪ್ರಾಣ ಶಕ್ತಿ ಸ್ವಾಮಿ ಕೊಡ್ತಿದಾರಲ್ವಾ, ಅದಕ್ಕೋಸ್ಕರ ನಾವು ಪಂಚಮುಖಿ ಸ್ವರೂಪದಲ್ಲಿ ಸ್ವಾಮಿನ ದರ್ಶನ ಮಾಡ್ತೀವಿ. ದಶರಥ ಮಹಾರಾಜ ಪುತ್ರಕಾಮೇಷ್ಟಿ ಯಾಗ ಮಾಡಿರುವಾಗ ಅಗ್ನಿದೇವರು ಒಂದು ಪಾಯಸ ಕೊಡ್ತಿದ್ದಾರೆ. ಆ ಪಾಯಸ ಕೈಕೇಯಿಗೆ ಕೊಡ್ತಿರೋವಾಗ, ಕೈಕೇಯಿಯ ಪಾಯಸ ತಗೊಂತಿರೋವಾಗ ಒಂದು ಡ್ರಾಪ್ ಭೂಮಿಗೆ ಈ ತರ ಡ್ರಾಪ್ ಆಗ್ತಾ ಇದೆ. ಭೂಮಿಗೆ ಸ್ಪರ್ಶ ಆಗಿಲ್ಲ, ಇನ್ನು ಆ ವಾಯುದಲ್ಲೇ ಇದ್ದಾನೆ. ಆದ್ರೆ ಆ ಪಕ್ಷಿ ತಗೊಂಡು
ಹೋಗಿ ಅಂಜನಾ ಮಾತನ ಗರ್ಭದಲ್ಲಿ ಹಾಕಿದ್ದಾರೆ ಅಂತ. ಇಲ್ಲಿ ವಾಯು ಸಂಚಾರ ಆಗಿದೆ, ಈ ಪಕ್ಷಿಗಳೆಲ್ಲ ಕೂಡ, ಹಕ್ಕಿಗಳೆಲ್ಲ ಕೂಡ ತಗೊಂಡು ಹೋಗಿದೆ ಅಲ್ವಾ, ಅದಕ್ಕೋಸ್ಕರ ವಾಯುದೇವರು ವಾಯುಪುತ್ರ ಅಂತ ಕರೀತಾರೆ. ಆ ಅಂಶದಿಂದ, ಆ ಪಾಯಸ ಅಂಶದಿಂದ ಸ್ವಾಮಿ ಹುಟ್ಟಿದ್ದಾರೆ ಅಂತ ಒಂದು ಕಥೆ ಇದೆ. ಅದಕ್ಕೋಸ್ಕರ ವೈಶಾಖ ಮಾಸದಲ್ಲಿ ಆ ಸ್ವಾಮಿಗೆ ಹನುಮತ್ ಜಯಂತಿ ಯಾಕೆ ದಶಮಿ ದಿನ ಮಾಡ್ತೀವಿ ಅಂದ್ರೆ ಅದೇ ಕಾರಣ. ವಿಶಿಷ್ಟತೆ ಇದೆ, ಹಿನ್ನೆಲೆ ಅದೊಂದು ಇಟ್ಕೊಳ್ಬೇಕು. ಪ್ರತಿಯೊಂದಕ್ಕೂ ಎಷ್ಟೊಂದು ಅಗಾಧವಾದ ಹಿನ್ನೆಲೆ ಇದೆ ಅಂತ. ಹೌದು. ಆ ತರ ನೋಡಿದ್ರೆ ರಾಮನೇ ಅಣ್ಣ ಅಂತ ನಾವು ತೀರ್ಮಾನ ಮಾಡ್ಕೋಬಹುದು ಅಂತ ಒಂದು ಕಥೆ ಇದೆ. ಮೂಲ ರಾಮಾಯಣದಲ್ಲಿ ಇಲ್ಲ ಇದು. ಇನ್ನೊಂದು ರಾಮಾಯಣ, ಪಕ್ಕದಲ್ಲಿ ರಾಮಾಯಣ ಎಲ್ಲ ಕೂಡ ಇದೆ. ಬಟ್ ಆದ್ರೆ ಅದು ತುಂಬಾ ಆಧ್ಯಾತ್ಮಿಕವಾಗಿ ಇರುವಾಗ ಹನುಮದ್ ಉಪಾಸನದಲ್ಲೂ ಕೂಡ, ಹನುಮದ್ ವ್ರತಕಲ್ಪದಲ್ಲೂ, ಹನುಮದ್ ಉಪಾಸನ ಕಲ್ಪದಲ್ಲೂ ಪರಾಶರ ಮಹರ್ಷಿ ಕೂಡ ಹೇಳಿದ್ದಾರೆ ಇದೇ ವಾಕ್ಯ. ಅವರು ಅಷ್ಟು ದೊಡ್ಡ ವಿದ್ವಾಂಸರು, ಮಹರ್ಷಿಗಳೇ ಹೇಳಿದ್ದಾರಲ್ವಾ, ಅದಕ್ಕೋಸ್ಕರ ಅದನ್ನ ನಾವು ಆಧಾರ ತಗೊಂಡು ವೈಶಾಖ ಮಾಸದಲ್ಲಿ ದಶಮಿ ದಿನ ನಾವು ಸ್ವಾಮಿಗೆ ಹನುಮತ್ ಜಯಂತಿ ಅಂತ ಮಾಡ್ಕೊಂತೀವಿ. ತುಂಬಾ ಧನ್ಯೋಸ್ಮಿ ಗುರುಗಳೇ. ಚೈತ್ರ ಮಾಸದಲ್ಲಿ ಮಾಡ್ತಿರೋ ಒಂದು ಪದ್ಧತಿ, ವೈಶಾಖ ಮಾಸದಲ್ಲಿ ಮಾಡ್ತಿರೋದು ಒಂದು ಪದ್ಧತಿ. ಆತರ ಒಂದೊಂದು ಮಾಸಕ್ಕೆ ಒಂದೊಂದು ಹನುಮತ್ ಜಯಂತಿ ಇದೆ, 12 ಹನುಮತ್ ಜಯಂತಿ ಇದೆ ಅಂತಾನು ಹೇಳ್ತಾರೆ. ಆದ್ರೆ ನಾವು ಮಾಡ್ತಿರೋದು ಮುಖ್ಯವಾಗಿ ತಮಿಳ ಪದ್ಧತಿ ಹನುಮತ್ ಜಯಂತಿ, ಒಂದು ಕೇರಳ ಪದ್ಧತಿ ಹನುಮತ್ ಜಯಂತಿ, ನಾರ್ತ್ ಇಂಡಿಯಾ ಕಡೆ ಆ ಕಡೆ ದಕ್ಷಿಣ ಭಾಗದಲ್ಲಿರೋ ಹನುಮತ್ ಜಯಂತಿ, ಉತ್ತರ ಭಾಗದಲ್ಲಿರೋ ಹನುಮತ್ ಜಯಂತಿ, ದಕ್ಷಿಣ ಭಾಗದಲ್ಲಿರೋ ಹನುಮತ್ ಜಯಂತಿ ತರ ನಾವು ಮಾಡ್ತಾ ಇದ್ವಿ ಅಷ್ಟೇ. ಈ 4 ನಾವು ಮಾಡ್ತಾ ಇದ್ವಿ. 12 ಮಾಸಕ್ಕೆ ಒಂದೊಂದು ವೈಶಿಷ್ಟ್ಯತ, ಒಂದೊಂದು ಹನುಮತ್ ಜಯಂತಿನೂ ಇದೆ. ಅದು ಹನುಮದ್ ಉಪಾಸನದಲ್ಲೇ ಹೇಳಿದ್ದಾರೆ, ಪರಾಶರ ಮಹರ್ಷಿನೇ ಹೇಳಿದ್ದಾರೆ. ನಾವು ಮೊದಲ ಪ್ರಶ್ನೆಗೆ ಹೋದ್ರೆ, ಸ್ವಾಮಿ ಯಾಕೆ ಇಷ್ಟು ಅವತಾರಗಳು ತಗೊಂಡ್ ಬಂದಿದ್ದಾರೆ, ಎಲ್ಲಿದೆ ಅಂತ. ಈ ಅವತಾರ ವೈಶಿಷ್ಟ್ಯ ಎಲ್ಲ ಕೂಡ ಅಲ್ಲೇ ಹೇಳುತ್ತೆ. ಒಂದೊಂದು ಅವತಾರ ದಿನ ಯಾವ್ದಾವ್ದಿದೆಯೋ ಅದು ಸ್ವಾಮಿ ಹನುಮತ್ ಜಯಂತಿ ತರ ಕಾಣುತ್ತೆ ಅಂತ ಸ್ವಾಮಿಯವರು, ಮಹರ್ಷಿ ಅವರು ಹೇಳಿದ್ದಾರೆ ಅಂತ ಇದೆ. ಅಷ್ಟು ಉಲ್ಲೇಖವಾಗಿದೆ ಗ್ರಂಥಗಳಲ್ಲಿ. ಆದ್ರೆ ಅದಕ್ಕೆ ಆಧಾರ ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಮಹರ್ಷಿಗಳು ಅವರು ದರ್ಶನ ಮಾಡ್ಬಿಟ್ಟು ಕೊಟ್ಟಿದಾರಲ್ವಾ, ಅದಕ್ಕೋಸ್ಕರ ಆ ಆಧಾರಗಳು ಎಲ್ಲಿದೆ ಅಂತ ಅದು ನಮ್ಗೆ ಈಗಿರೋ ಕಾಲಕ್ಕೆ ಕಷ್ಟ, ತುಂಬಾ ಕಷ್ಟ ಅದು. ಖಂಡಿತ. ಇಷ್ಟು ನಮ್ಗೆ ತಿಳುವಳಿಕೆ ಸಿಕ್ಕಿದ್ರೆ ಸಾಕು ಗುರುಗಳೇ. ಇಷ್ಟು ಅರಿವಾಯ್ತಲ್ಲ ನಮ್ಗೆ. ನಾವು ವಿಡಿಯೋ ನೋಡ್ತಿರೋ ಎಲ್ಲಾ ವೀಕ್ಷಕರು ಕೂಡ ಪುಣ್ಯವಂತರು. ನಿಮ್ಮಿಂದ ಕಾರ್ಯಸಿದ್ಧಿ ಆಂಜನೇಯನ ಒಂದು ದರ್ಶನ ಮತ್ತು ಅದರ ವೈಶಿಷ್ಟ್ಯತೆ ತಿಳ್ಕೊತಾ ಇದೀವಿ. ಮತ್ತೆ ಇಷ್ಟೆಲ್ಲ ವಿಷಯಗಳನ್ನ ಒಂದು ನೀವು ತಿಳಿ ಹೇಳ್ತಾ ಇದೀವಿ. ನಾವು ಆಂಜನೇಯ ಸ್ವಾಮಿಯ ಒಂದು ಮಂತ್ರವನ್ನ ನಾವು ಪಠಣ ಮಾಡ್ತೀವಿ. ಆಂಜನೇಯ ಸ್ವಾಮಿಯನ್ನ ನಾವು ಸ್ಮರಿಸಿದ್ರೆ ವಿಘ್ನಗಳು ನಿವಾರಣೆ ಆಗತ್ತೆ, ಭಯ ದೂರವಾಗತ್ತೆ, ಯಾವುದೇ ಒಂದು ಕಾರ್ಯ ಸಿದ್ಧಿ ಆಗತ್ತೆ. ಆಂಜನೇಯನನ್ನ ನಾಮಸ್ಮರಣೆ ಮಾಡಿದಷ್ಟು ಕೂಡ ನಿರ್ಭೀತರಾಗಿ, ನಿರ್ಭಯದಿಂದ ನಾವು ಯಾವುದೇ ಒಂದು ಯುದ್ಧವನ್ನು ಕೂಡ ನಾವು ಗೆಲ್ಲಬಹುದು. ಮತ್ತೆ ಎಲ್ಲಾ ತರದ ಒಂದು ಶಕ್ತಿ, ಮನೋಸ್ಥೈರ್ಯ, ಧೈರ್ಯ ಎಲ್ಲವೂ ಪ್ರಾಪ್ತಿ ಆಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಅದ್ರ ಬಗ್ಗೆ ನೀವ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಗುರುಗಳ? ಸ್ವಾಮಿ ಅವತಾರನೇ ಆ ತರ ಇದೆ. ಸ್ವಾಮಿ ಯಾಕೆ ಬಂದಿದ್ದೀವಿ, ಹನುಮದ್ ಉಪಾಸನೆ ಮಾಡಿದ್ರೆ ನಮ್ಗೆ ಏನ್ ಫಲಿತ ಬರುತ್ತೆ ಅಂದ್ರೆ ಬುದ್ಧಿರ್ಬಲ, ಯಶೋಧೈರ್ಯ, ನಿರ್ಭಯತ್ವ, ಅರೋಗತ, ಇದೆಲ್ಲ ಕೂಡ ಬರುತ್ತೆ ಅಂತ ಸ್ವಾಮಿ ಅವತಾರನೇ ಆ ತರ ಇದೆ. ಅದಕ್ಕೋಸ್ಕರ ಈ ವಾಕ್ಯ ನೀವು ಜ್ಞಾಪಕ ಇಟ್ಕೊಳ್ಳಿ. ರಾಮಾಯಣ ಈ ದೃಷ್ಟಿಯಿಂದ ನೋಡಿ, ಖಂಡಿತವಾಗ್ಲೂ ಇದೇ ಫಲಿತ ಸ್ವಾಮಿ ಕೊಟ್ಟಿದ್ದಾರೆ ನಮ್ಗೆ. ಆ ಫಲಿತವೇ ನಾವು ಉಪಾಸನೆ ಮಾಡಿದ್ರೆ ಆಗುತ್ತೆ. ಅದೇ ಗಾಯತ್ರಿ ರಾಮಾಯಣದಲ್ಲಿ, ಸುಂದರಕಾಂಡದಲ್ಲಿ ಎಲ್ಲ ಅದೇ ಶ್ರೀಚಕ್ರ ಉಪಾಸನೆ ಅಂದ್ರೆ ಅದೇನೆ ಅಂತ ಹೇಳ್ತಾರೆ ನಮ್ಗೆ. ಸ್ವಾಮಿ ಅವತಾರನೇ ಆ ತರ ಇದೆ. ಬುದ್ಧಿರ್ಬಲ, ಯಶೋಧೈರ್ಯ, ನಿರ್ಭಯತ್ವ, ಅರೋಗತ, ಅಜಾಡ್ಯಂ ವಾಕ್ಪಟುತ್ವಂಚ. ವಾಕ್ಪಟುತ್ವಂಚ, ಜಾಡ್ಯ ಯಾವ ಜಾಡ್ಯ ನನಗ್ ಬರಬಾರ್ದು. ಅಜಾಡ್ಯಂ ವಾಕ್ಪಟುತ್ವಂಚ, ವಾಕ್ ಸಿದ್ಧಿ ಆಗ್ಬೇಕು, ವಾಕ್ ಶುದ್ಧಿ ಆಗ್ಬೇಕು, ಎರಡು ಇರ್ಬೇಕು. ಈ ಎರಡೂನು ಬರ್ಬೇಕು ನಮಗೆ ಅಂತ ಸ್ವಾಮಿನ ಪ್ರಾರ್ಥನೆ ಮಾಡಬೇಕು. ಆ ಫಲಿತವೇ ಸ್ವಾಮಿ ಕೊಡ್ತಾರೆ ನಮ್ಗೆ. ಅದೇ ಭಗವತ್ ಅವತಾರ, ಭಗವತ್ ಅನುಗ್ರಹ ಅಂದ್ರೆ ಅದೇ. ಸೊ ಮೂರ್ತಿಯನ್ನ ಇಟ್ಕೊಂಡು ಪೂಜೆ ಮಾಡಕ್ ಆಗದೆ ಇರುವ ಒಂದು ಸಂದರ್ಭದಲ್ಲಿ ಸ್ವಾಮಿಯನ್ನ ಭಕ್ತಿಯಿಂದ ಮನಸ್ಸಿನಲ್ಲಿ ಮಾನಸಿಕ ಪೂಜೆಯನ್ನ ಮಾಡಿದ್ರೇನೆ ಸಾಕು, ಸ್ವಾಮಿ ಬರ್ತಾರೆ ಅನ್ನೋ ಒಂದು ನಂಬಿಕೆಯೂ ಕೂಡ ಇದೆ. ಹನುಮದ್ ಉಪಾಸನದಲ್ಲಿ ಇದಕ್ಕೆ ಸಮಾಧಾನ ಇದೆ. ನಮ್ಗೆ ಎಲ್ಲಾದ್ರೂ ಭಯ ಆಗ್ತಿದೆ, ನಾವು ಭೀತಿ ಪಡ್ತಾ ಇದ್ವಿ, ರಾತ್ರಿ ಹೊತ್ತು ಅಂತೂ ಏನಿಲ್ಲ, ಜೀವನದಲ್ಲೂ ಭೀತಿ ಪಡ್ತಾ ಇದ್ವಿ, ತುಂಬಾ ಕಷ್ಟ ಆಗ್ತಾ ಇದೆ, ಇನ್ನ ನನಗೆ ದಾರಿ ಬೇಕು, ಏನ್ ಮಾಡ್ಬೇಕು ಅಂತ ದಾರಿ ಬರ್ತಾನೆ ಇಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಬರೀ ಒಂದು ಪೇಪರ್ ಅಲ್ಲಿ ಹನುಮ ಅಂತ ಬರ್ತ್ಕೊಂಡು
ಕೂತ್ಕೊಂಡು ಅದ್ರ ಎದುರುಗಡೆ ಕೂತ್ಕೊಂಡು ಸ್ವಾಮಿನ ಪ್ರಾರ್ಥನೆ ಮಾಡಿದ್ರೆ ನಮ್ಗೆ ಕಾರ್ಯಸಿದ್ಧಿ ಎಲ್ಲ ಕೂಡ ಆಗುತ್ತೆ ಅಂತ ಹನುಮದ್ ಉಪಾಸನದಲ್ಲೇ ಇದೆ. ಅಬ್ಬಾ ಇನ್ನು ರಾತ್ರಿ ಎಲ್ಲೋ ಹೋಗ್ತಾ ಇದ್ವಿ, ಇಲ್ಲ ಅಂದ್ರೆ ಯಾವ್ದೋ ಕಾಡಲ್ಲಿ ಇದ್ವಿ, ಇಲ್ಲ ಅಂದ್ರೆ ಯಾವ್ದೋ ಪ್ರದೇಶದಲ್ಲಿ ಇದ್ವಿ, ಇಲ್ಲೆಲ್ಲೂ ದೇವಸ್ಥಾನ ಇಲ್ಲ, ಆದ್ರೆ ಬಾಳೆ ಗಿಡ ಸಿಗುತ್ತೆ, ಆ ಗಿಡದ ಹತ್ರ ಹೋಗ್ಬಿಟ್ಟು ಸ್ವಾಮಿ ಹನುಮ ಅಂತ ಬರ್ಕೊಂಡು ಅಲ್ಲಿ ಸ್ವಾಮಿನ ಪ್ರಾರ್ಥನೆ ಮಾಡಿದ್ರೆ ಸ್ವಾಮಿ ಪ್ರತ್ಯಕ್ಷ ಆಗ್ತಾನೆ ಅಂತ ಅದೊಂದು ಉಪಾಸನದಲ್ಲಿ ಇದೆ. ಸ್ವಾಮಿ ಪರಾಶರ ಮಹರ್ಷಿ ಅವರು ಹೇಳಿದ್ದಾರೆ ಅದಕ್ಕೆ ಪ್ರೂಫ್ಸು ಇದೆ. ಎಷ್ಟೆಷ್ಟು ಜನಕ್ಕೆ ಯಾವ ಅವತಾರದಲ್ಲಿ ಯಾವ ಸ್ವರೂಪದಲ್ಲಿ ಸ್ವಾಮಿ ದರ್ಶನ ಕೊಟ್ಟಿದ್ದಾರಂತ ಪ್ರೂಫು ಇದೆ. ಈಗ ನಮ್ಮ ಕಲಿಯುಗದಲ್ಲೂ ಅದು ನಡೀತಾ ಇದೆ. ಖಂಡಿತ ಗುರುಗಳೇ, ಪವಾಡ ಪುರುಷ ಆಂಜನೇಯ ಸ್ವಾಮಿ ಅಪಮೃತ್ಯುನು ಕೂಡ ಗೆದ್ದು ಬರೋ ಒಂದು ಸ್ಥೈರ್ಯವನ್ನ ಸ್ವಾಮಿ ಕೊಡ್ತಾರೆ. ಹೌದು, ಅದೇ ಸಂಜೀವನಿ ಪರ್ವತ ಅವತಾರ ಘಟ್ಟಗಳೆಲ್ಲ ಕೂಡ ನಾಶನ ಆಗಬೇಕು, ಮೃತ್ಯು ಯಾವತ್ತೂ ಬರಬಾರದು. ನಮ್ಗೆ ಎಷ್ಟು ಜೀವನ ಆಯುಸ್ಸು ಇರುತ್ತೋ ಅಷ್ಟು ಜೀವನ ಆಯುಸ್ಸು ಸಂಪೂರ್ಣವಾಗಿ ಶತಾಯುಷ್ಯವಾಗಿ ನಾವು ಇರಬೇಕು ಅಂತ ಸ್ವಾಮಿನ ಪ್ರಾರ್ಥನೆ. ಒಬ್ಬ ನೋಡಿ ಗುರುಗಳೇ, ಎಷ್ಟು ಸುಲಲಿತವಾಗಿ ಹೇಳಿದ್ರಿ ನೀವು. ಸೊ ನಾವು ಇವತ್ತು ಕಾರ್ಯಸಿದ್ಧಿ ಆಂಜನೇಯನ ದೇಗುಲದಲ್ಲಿದ್ದೀವಿ, ಆರತಿಯನ್ನ ನೋಡ್ತಾ ಇದ್ವಿ. ಖಂ 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 ಖಡ್ಗಹಸ್ತಂ ವಿಸಜ್ವರ ಹರಣಂ ವೇದ ವೇದಾಂಗ ದೀಪಂ ಖಂ 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 ಖಡ್ಗರೂಪಂ ತ್ರಿಭುವನ ನಿಲಯಂ ದೇವತಾ ಸುಪ್ರಕಾಶ ಖಂ 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 ಕಲ್ಪವೃಕ್ಷಂ ಮಣಿಮಯ ಮಕುಟಂ ಮಾಯ ಮಾಯಾ ಸ್ವರೂಪಂ ಖಂ 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 ಕಾಲಚಕ್ರಂ ಸಕಲ ದಿಶಯ ಸಂರಾಮ ದೂತಂ ನಮಾಮಿ. ಎಲ್ಲ ದರ್ಶನವನ್ನ ಮಾಡಿದ್ವಿ, ಮನಸ್ಸಂತೂ ಆನಂದಕ್ಕೆ ಪಾರವೇ ಇಲ್ಲ, ಮದಾನಂದವಾಯ್ತು. ನಿಮ್ಮ ದರ್ಶನ ಜೊತೆಗೆ ಆಂಜನೇಯ ಸ್ವಾಮಿಯ ಅನುಗ್ರಹ ದರ್ಶನ ಮತ್ತು ಎಲ್ಲ ಮೂರ್ತಿಗಳ ದರ್ಶನವೂ ಕೂಡ ಆಯ್ತು. ಸೊ ಈ ದೇಗುಲದ ಬಗ್ಗೆ ನಿಮ್ಮಿಂದ ಒಂಚೂರು ಮಾಹಿತಿ ಕೊಡ್ಲಿಕ್ಕಾಗತ್ತಾ? ಯಾವಾಗ ಇದು ಶುರುವಾಯ್ತು, ಮತ್ತೆ ದೇಗುಲದಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳು ಹಮ್ಕೋತೀರಿ, ಮತ್ತೆ ಯಾವ ಸಮಯದಲ್ಲಿ ಈ ದೇಗುಲ ತೆರೆದಿರತ್ತೆ, ಭಕ್ತಾದಿಗಳಿಗೆ ಒಂದು ಮಾಹಿತಿ ಸಿಗ್ಬೇಕು ಅಂತ. ಇಲ್ಲಿ ದೇವಸ್ಥಾನ ಬೆಳಗ್ಗೆ 8 ಗಂಟೆಯಿಂದ ವೀಕ್ ಡೇಸ್ ಅಲ್ಲಿ 8 ಗಂಟೆಯಿಂದ 1 ಗಂಟೆ ತನಕ ಮಧ್ಯಾಹ್ನ ಇರುತ್ತೆ. ಅವಾಗ ನಾವು ಮುಂಚೆ 7:15 ಅವಾಗ ಬಂದು ಸ್ವಾಮಿಗೆ ಆ ಉಪಾಸನ ಕ್ರಮದಲ್ಲಿ ಪರಾಶರ ಮಹರ್ಷಿಗಳು ಏನು ಯಾವ ತರ ಅರ್ಚನೆ ಮಾಡಬೇಕು ಸ್ವಾಮಿಗೆ ಅಂತ ಹೇಳಿದ್ದಾರೋ ಅದೇ ತರ ಗುರುಗಳು ನಮಗೂ ಅನುಗ್ರಹ ಕೊಟ್ಟಿದ್ದಾರೆ, ಉಪದೇಶ ಕೊಟ್ಟಿದ್ದಾರೆ ಸ್ವಾಮೀಜಿಯವರು. ಅದೇ ತರ ಇಲ್ಲೂ ನಾವು ಮನ್ಯು ಸೂಕ್ತ ವಿಧಾನದಲ್ಲಿ ಇಲ್ಲೂ ಆರಾಧನೆ ಮಾಡ್ತಾ ಇದೀವಿ ನಾವು ಸ್ವಾಮಿ. ಅದಾದ್ಮೇಲೆ 9 ಗಂಟೆಯಿಂದ ಸ್ವಾಮಿಗೆ ಅರ್ಚನೆಗಳು, ಈ ತೋರ ಸೇವೆಗಳೆಲ್ಲ ಕೂಡ ನಡೀತಾ ಇರುತ್ತೆ. 12 ಗಂಟೆ ಆವಾಗ ಮಹಾಮಂಗಳಾರತಿ ನಡುತ್ತೆ. ಅದಕ್ಕೆ ಮುಂಚೆ ಇನ್ನೊಂದು ಚಿಕ್ಕ ಅರ್ಚನೆ ಮಾಡ್ಬಿಟ್ಟು ಸ್ವಾಮಿಗೆ ಒಳಗಡೆ ಮಹಾನೈವೇದ್ಯ ಇಟ್ಬಿಟ್ಟು ಆದ್ಮೇಲೆ ಅರ್ಚನೆಗಳೆಲ್ಲ ಕೂಡ ಹಾರತಿ ಆದ್ಮೇಲೆ ಮಾಡ್ತೀವಿ. ಅದೊಂದು ಪದ್ಧತಿ. ಮತ್ತೆ ಸಂಜೆ ಸೂರ್ಯಾಸ್ತಮ ಮುಂಚೆನೆ ಸ್ವಾಮಿನ ಆರಾಧನೆ ಮಾಡ್ಬಿಟ್ಟು ಸ್ವಾಮಿ ಅಲಂಕಾರ ಎಲ್ಲ ಕೂಡ ಮಾಡ್ಬಿಟ್ಟು ಮತ್ತೆ ಅರ್ಚನೆಗಳು ಮಾಡೋದು ಒಂದು ಪದ್ಧತಿ ಇದೆ. ಅದೇ ಪದ್ಧತಿ ನಾವು ಇಲ್ಲೂ ಆಚರಣೆ ಮಾಡ್ತಾ ಇದ್ವಿ. ಆದ್ರೆ ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ಟೈಮ್ಸ್ ಚೇಂಜ್ ಆಗುತ್ತೆ. ದೇವಸ್ಥಾನ ದರ್ಶನ ಟೈಮ್ಸ್ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8:15 ತನಕ ನೀವು ದರ್ಶನ ಮಾಡ್ಬೋದು, ಯಾವ ಸಮಯದಲ್ಲೂ ಬಂದ್ರೂ ಕೂಡ ದರ್ಶನ ಮಾಡಬಹುದು ಅಂತ ವೀಕೆಂಡ್ಸ್ ಅಲ್ಲಿ ಅದೊಂದು ಪದ್ಧತಿ, ಅದೊಂದು ಸುಲಭ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಅವ್ರ ದರ್ಶನ ಕೊಡ್ತೀನಿ ಅಂತ ಸ್ವಾಮಿ ಕೂತಿದ್ದಾರಲ್ವಾ, ಅದಕ್ಕೋಸ್ಕರ ಭಕ್ತರಕ್ಕೋಸ್ಕರ ಅದೊಂದು ಸುಲಭ ವಿಧಾನ. ಇದು ಯಾವಾಗ ಶುರುವಾಯ್ತು? ಮತ್ತು 2008 ಅಲ್ಲಿ ನಾವು ಹಿಂದ್ಗಡೆ ಈಗ ನೀವು ನೋಡ್ತಿದ್ದಾರೆ ಜಯಲಕ್ಷ್ಮಿ ಮಾತಾ ಹಾಲ್ ಅಂತ ಇದೆ, ಅದು ಅಲ್ಲಿ ಅನ್ನದಾನ ಎಲ್ಲ ಕೂಡ ಮಾಡ್ತೀವಿ. ಜಯಲಕ್ಷ್ಮಿ ಮಾತಾ ಭವನದಲ್ಲಿ ಮುಂಚೆ ಇತ್ತು ಅದೇ ದೇವಸ್ಥಾನ ನಮ್ಗೆ. ಅಲ್ಲೇ ಭಕ್ತರೆಲ್ಲ ಕೂಡ ಬಂದು ಆಹಾರ ಫಸ್ಟ್ ಪೂಜೆ ಎಲ್ಲ ಕೂಡ ಆಗ್ತಿತ್ತು, ಮತ್ತೆ ಭಕ್ತರಲ್ಲೇ ಆಹಾರ ತಗೊಂಡು ಪಾಪ ಅವರು ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ. ಬರ್ತಾ 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 ಸ್ವಾಮಿ ತುಂಬಾ ದೊಡ್ಡಗಾಗ್ತಾರೆ. ಯಾವ ತರ ವಾಮನ ಮೂರ್ತಿ ಬರ್ತಾ 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 ಇರುವಾಗ ದೊಡ್ಡಗಾಗ್ತಿದ್ದಾನೋ ಆ ತರ ಸ್ವಾಮಿ ಕೂಡ ಅವರ ಅವತಾರ ವಿಶೇಷ ಎಲ್ಲ ಕೂಡ ಬರ್ತಾ 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 ತುಂಬಾ ಜನಕ್ಕೆ ತೋರಿಸ್ತಿದ್ದಾರೆ. ಈ ಜನಸಂಚಾರಕ್ಕೆ ಸ್ವಲ್ಪ ತೊಂದರೆ ಆಗುತ್ತೇನೋ ಅಂತ ನಾವು ಮುಂದ್ಗಡೆ ಸ್ಥಳ ತಗೊಂಡು, ನಮ್ಮ ಮುಂದ್ಗಡೆ ಈ ಜಯಲಕ್ಷ್ಮಿ ಮಾತಾ ಮುಂದ್ಗಡೆ ಸ್ಥಳ ತಗೊಂಡು ಅಲ್ಲಿ ದೇವಸ್ಥಾನ ಕಟ್ಟು 2015 ಅಲ್ಲಿ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀವಿ ನಾವು. ಸುಮಾರು ಎಷ್ಟು ಜನ ಭಕ್ತಾದಿಗಳು ಪ್ರತಿದಿನ ಬರ್ತಾರೆ ಗುರುಗಳೇ? ಒಂದು ಬರೀ ವೀಕೆಂಡ್ಸ್ ಅಲ್ಲಿ ನಮ್ಗೆ 5,000 ಇಂದ 8,000 ತನಕ ಬರ್ತಾರೆ. ಅಬ್ಬಾ, ಅಷ್ಟು ಜನನ ಸಂಭಾಳಿಸೋದಕ್ಕೆ ಅರ್ಚಕರು ನಿಮ್ಮಲ್ಲಿ ಸಂಖ್ಯೆಗಳು? ಅರ್ಚಕರು 11 ಜನ ಅರ್ಚಕರಿದ್ದಾರೆ ಈಗ.
ಇನ್ನ ಇಬ್ಬರನ್ನ ತಗೋಬೇಕು ಅಂತ ಇನ್ನು ನಾವು ಸ್ವಲ್ಪ ಹುಡುಕ್ತಾ ಇದೀವಿ. ಇಬ್ಬರನ್ನ ತಗೋಬೇಕು ಅಂತ ಇಬ್ಬರ ಅರ್ಚಕರಿಗೆ ನಾವು ಇಂಟರ್ವ್ಯೂ ಎಲ್ಲ ಕೂಡ ಮಾಡಿದ್ದೀವಿ. ಅವರವರ ಕ್ವಾಲಿಫಿಕೇಶನ್ಸ್ ಏನು, ಅವ್ರು ಏನು ಓದಿದ್ದಾರೆ, ಯಾವ ಶಾಸ್ತ್ರ ಓದಿದ್ದಾರೆ, ಆ ಶಾಸ್ತ್ರ ನಮ್ಮ ದೇವಸ್ಥಾನಕ್ಕೆ ಯಾವ ತರ ಉಪಯೋಗ ಆಗುತ್ತೋ ಅದೆಲ್ಲ ಕೂಡ ಇನ್ನೂ ಸ್ವಲ್ಪ ಡಿಸ್ಕಷನ್ಸ್ ಅಲ್ಲಿದೆ. ಅದು ಮಾಡಿಕೊಂಡು ನಮ್ಮ ಕಮಿಟಿ ಅವರೇ ಹೇಳ್ತಾರೆ ನಿಮ್ಗೆ ಈ ತರ ಅರ್ಚಕರು ತಗೊಂಡಿದ್ದೀವಿ, ಅವ್ರು ಬಂದಿದ್ದಾರೆ, ಅವರಿಂದ ಆರಾಧನೆ ಮಾಡ್ಕೋಬಹುದು ಅಂತ. ಸೊ ಯಾವ ಕಾರ್ಯಕ್ರಮಗಳು, ಉತ್ಸವಾದಿಗಳು ಅಥವಾ ವಿಶೇಷ ದಿನದ ಪೂಜೆಗಳು ಯಾವ ರೀತಿ ನಡೆಯುತ್ತೆ? ಹನುಮಾನ್ ಜಯಂತಿ ಆಗಿರಬಹುದು, ಯಾವುದೇ ತರದ ಒಂದು ವೈಶಿಷ್ಟ್ಯತೆ ವಿಶೇಷಪೂರ್ಣವಾಗಿರುವಂತಹ ದಿನಗಳ ಒಂದು ಕಾರ್ಯಕ್ರಮಗಳು ಯಾವ ರೀತಿ ನಡೆಯುತ್ತೆ ಅಂತ ಕೇಳೋ ಆಸೆ. ಸ್ವಾಮಿಗೆ ಮಂಗಳವಾರ ಸಂಜೆ ಸಿಂಧೂರ ಪೂಜೆ ಅಂತ ಮಾಡ್ತೀವಿ, ಅದು ತುಂಬಾ ವಿಶೇಷ. ಮತ್ತೆ ಶನಿವಾರ ಬೆಳಗ್ಗೆ ಪ್ರಾತಃ ಕಾಲ ಅಭಿಷೇಕ ಇರುತ್ತೆ, ಸಂಜೆ ಮತ್ತೆ ವಿಳೆದೆಲೆಯಿಂದ ಅರ್ಚನೆ ಮಾಡ್ತೀವಿ, ಅದು ತುಂಬಾ ವಿಶೇಷ ಸ್ವಾಮಿಗೆ. ವಡಮಾಲೆ ಆವತ್ತು ಶನಿವಾರ ಹಾಕ್ತೀವಿ, ಅದು ತುಂಬಾ ವಿಶೇಷ ಸ್ವಾಮಿಗೆ. ಅದೆಲ್ಲ ಕೂಡ ದಿನ ನಡೀತಾ ಇರುತ್ತೆ. ಆದ್ರೆ ದೇವಸ್ಥಾನ ಮಾಡೋದು ಮಾತ್ರ ಶನಿವಾರ ಸಂಜೆ ವಿಳೆದೆಲೆ ಅರ್ಚನೆ, ಮತ್ತೆ ಶನಿವಾರ ಬೆಳಗ್ಗಿಂದ ಸಂಜೆ ತನಕ ವಡಮಾಲೆ ಅರ್ಚನೆ, ಬೆಳಗ್ಗೆ ಅಭಿಷೇಕ. ಇದು ದೇವಸ್ಥಾನ ಮಾಡ್ತಿರೋದು, ಇದು ವಿಶೇಷವಾಗಿ ನಡೀತಾ ಇರುತ್ತೆ. ಇಲ್ಲಿ ನಾವು ಯಾವತ್ತೂ ಕೂಡ ಇದು ವಿಶೇಷ ಅಲ್ಲ ಅಂತ ಯಾವ ಪೂಜೆಗಳು ನಾವು ಕ್ಯಾಟಗರೈಸ್ ಮಾಡಿಲ್ಲ. ಯಾಕಂದ್ರೆ ಪ್ರತಿಯೊಂದು ಪೂಜಾನು ನಮ್ಗೆ ವಿಶೇಷ. ಇಲ್ಲಿ ಇವತ್ತು ಸ್ವಾಮಿ ಕೂತ್ಕೊಂಡು ನಾವು ಏನು ಆರಾಧನೆ ಮಾಡ್ತಿದ್ದಾರೋ ಅದು ಸ್ವೀಕರಿಸ್ತಿದ್ದಾರೆ ಅಂತ ಮನಸ್ಸಿಂದ ನಾವು ಮಾಡ್ತಾ ಇದೀವಿ, ಅದು ವಿಶೇಷ. ನಡೀತಾನೆ ಇರತ್ತೆ, ಭಕ್ತಾದಿಗಳ ಸಾಗರ ಸಾಕ್ತಾನೆ ಇರತ್ತೆ. ಆಮೇಲೆ ಭಕ್ತಾದಿಗಳು ಕೂಡ ಕೆಲವರು ನಿಮ್ಮಲ್ಲಿ ತೋಡ್ಕೊಂಡಿರ್ತಾರೆ ತೊಳಲನ್ನ. ನಮ್ಗೆ ಈ ಕೆಲ್ಸನ ಮಾಡ್ಕೊಟ್ರು ಆಂಜನೇಯ ಸ್ವಾಮಿಗಳು, ನಮ್ಗೆ ಇದ್ರಿಂದ ಈ ದೇಗುಲ ಬಂದಿದ್ರಿಂದ ನಮ್ಗೆ ಈ ತರ ಎಲ್ಲ ಅಭಿವೃದ್ಧಿ ಉನ್ನತಿಗಳೆಲ್ಲವೂ ಕೂಡ ಸಾಂಗವಾಗಿ ನೆರವೇರಿತು ಅಂತ ಆ ತರ ಯಾವ್ದಾದ್ರು ಪವಾಡಗಳು ನಿಮ್ಮ ಗಮನಕ್ಕೆ ಬಂದಿರೋದು ಉಂಟಾ ಗುರುಗಳೇ? ತುಂಬಾ ಭಕ್ತ ಜನರು ನನಗೆ ಬಂದ್ರು, ನನ್ನ ಹತ್ರ ಹೇಳಿದ್ದಾರೆ ಅವ್ರು ಏನೇನ್ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೋ ಅದೆಲ್ಲ ಕೂಡ ಪ್ರಾರ್ಥನೆ ತೀರಿದೆ ಅಂತ ಹೇಳಿದ್ದಾರೆ. ನನಗೆ ನಿನ್ನೆ ತುಂಬಾ ಸಂತೋಷ ಆಯ್ತು. ನಿನ್ನೆ ಒಂದು ಅನುಭವ ಆಗಿದೆ ನನಗೆ. ಏನಂದ್ರೆ ಒಂದು ದಂಪತಿಗಳು ಪಾಪ ಬಂದ್ರು, ಅವ್ರಿಗೆ ಮದುವೆ ಆಗಿ ಒಂದು 7-8 ವರ್ಷ ಆಗಿದೆ, ಮಕ್ಕಳು ಹುಟ್ಟಿಲ್ಲ. ಪಾಪ ತುಂಬಾ ಪ್ರಾರ್ಥನೆ ಮಾಡ್ತಿದ್ದಾರೆ. ಬಂದು ಸ್ವಾಮಿ ಮಕ್ಕಳು ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂತ ಇದ್ವಿ, ಏನಾದ್ರು ಪೂಜೆ ಏನಾದ್ರು ಇದ್ರೆ ಸಜೆಸ್ಟ್ ಮಾಡ್ತೀರಾ ಅಂತ. ಸ್ವಾಮಿನ ನಂಬ್ಕೊಳ್ಳಿ ಅಮ್ಮ, ಸ್ವಾಮಿ ಕೊಡ್ತಾರೆ ಅಂತ. ಪಾಪ ಅವ್ರು ಬಂದು ತೋರ ತಗೊಂಡು ತೋರ ಸೇವೆ ಮಾಡಿದ್ದಾರೆ. ಸ್ವಾಮಿಗೆ ಮಂಗಳವಾರ ನಿತ್ಯ ಬಂದು ಒಂದು 108 ಪ್ರದಕ್ಷಿಣೆ ಆ ಅಮ್ಮ ಮಾಡ್ತಾರೆ. ಒಂದು 3 ತಿಂಗಳಷ್ಟು ಆ ತೋರ ಕಟ್ಟಿರೋದ್ರಿಂದ 3 ತಿಂಗಳ ಒಳಗಡೆನೆ ಅವ್ರಿಗೆ ಶುಭವಾರ್ತೆ ಬಂದಿದೆ. ಅದು ನನಗೆ ತುಂಬಾ 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 ಸಂತೋಷ ಆಗಿದೆ. ಇನ್ನೊಬ್ರು ಇದ್ದಾರೆ, ಇನ್ನೊಂದು ಅನುಭವನೂ ಆಯ್ತು ನನಗೆ. ಪಾಪ ಅವರು ಆರೋಗ್ಯ ಸರಿಯಾಗಿಲ್ಲ. ಆ ಚಿಕ್ಕ ಮಗುಗೆ ಒಂದು 8 ವರ್ಷನೋ 10 ವರ್ಷನೋ ಇರುತ್ತೆ. ವಾರಕ್ಕೊಂದ್ಸಲ ಆಸ್ಪತ್ರೆಗೆ ಹೋಗ್ಬೇಕು, ಇಲ್ಲಂದ್ರೆ ವಾರಕ್ಕೆ 2 ಸಲ ಆಸ್ಪತ್ರೆಗೆ ಹೋಗ್ಬೇಕು. ಆ ಒಳಗಡೆ ಇರೋ ಆ ರೋಗ ಏನು ಡಾಕ್ಟರ್ಗೂ ಗೊತ್ತಾಗ್ತಿಲ್ಲ, ಆದ್ರೆ ಇವನ್ಗೆ ಏನೋ ಆಗ್ತಿದೆ ಅಂತ. ಪಾಪ ಬಂದು ಅವ್ರು ಸ್ವಾಮಿ ಅಭಿಷೇಕ ಮಾಡ್ಕೊಂಡಿದ್ದಾರೆ. ಅಭಿಷೇಕ ತೀರ್ಥ ಯಾವತ್ತು ತಗೊಂಡಿದ್ದಾರೋ ಆವತ್ತಿನಿಂದ ಆ ಮಗುಗೆ ತುಂಬಾ ಆರೋಗ್ಯ ಎಲ್ಲ ಕೂಡ ಬಂದಿದೆ, ಅಭಿವೃದ್ಧಿ ಆಗ್ಬಿಟ್ಟಿದೆ, ಹಾಯಾಗಿದ್ದಾನೆ ಆ ಮಗು. ನಿನ್ನೆ ಬಂದು ಅವನು ಆಟ ಆಡ್ತಿದ್ರೆ ನನ್ಗೆ ಎಷ್ಟು ಸಂತೋಷ ಆಯ್ತು. ಹಾಲೆಲ್ಲ ರಾತ್ರಿ ಕ್ಲೋಸಿಂಗ್ ಟೈಮ್ ಅಲ್ಲಿ ಅವ್ನು ಬಂದು ಆಟ ಆಡ್ತಿದ್ರೆ ಎಷ್ಟು ಸಂತೋಷ ಆಯ್ತು ನನ್ಗೆ. ತುಂಬಾ ಕಣ್ಣಿಂದ ನನಗೆ ನೀರು ಬಂತು, ನೋಡಿ ಗುರುಗಳೇ, ಅಷ್ಟು ಸಂತೋಷ ಆಯ್ತು ನನಗೆ. ನೀವು ಅಲ್ಲ, ನಾನ್ ಕೇಳೋದು ನೀವೆಷ್ಟು ಪುಣ್ಯವಂತರು ಗುರುಗಳೇ. ಕಾಲವು ಆಂಜನೇಯನ ಪಾದದಲ್ಲಿ ಅಡಿ ಇದ್ದು ನೀವು ಆಂಜನೇಯನಿಗೆ ಅರ್ಚನೆ ಪೂಜೆ ವಿಧಾನಗಳೆಲ್ಲ ಮಾಡ್ತಿರ್ತೀರಿ. ನೀವ್ ಹೇಳಿದ್ರಿ ಭಕ್ತಾದಿಗಳು ಈ ತರ ಎಲ್ಲ ಬಂದು ಕೇಳ್ಕೊಂಡು ಸ್ಮರಿಸಿ ನಮಿಸಿ ಪೂಜಿಸಿ ಹೋದ್ರು, ಅವರ ಎಲ್ಲ ಸಂಕಲ್ಪಗಳು ನೆರವೇರಿತು ಅಂತ. ಆಂಜನೇಯನ ಈಗ ಭಕ್ತಾದಿಗಳೆಲ್ಲರೂ ಕೂಡ ನೋಡ್ತಾ ಇರ್ತಾರೆ ಈ ವಿಡಿಯೋನ. ಆಂಜನೇಯನ ಪ್ರಾರ್ಥನೆ ಮಾಡ್ಬೇಕು, ಆಂಜನೇಯನ ಪೂಜಿಸ್ಬೇಕು, ಆದ್ರೆ ದೈಹಿಕವಾಗಿ ಪೂಜೆ ಮಾಡ್ಲಿಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ ಅನಾರೋಗ್ಯ ಸಮಯದಿಂದ. ಆ ಒಂದು ಸಂದರ್ಭದಲ್ಲಿ ಮಾನಸಿಕವಾಗಿ ಆಗ್ಲಿ ಅಥವಾ ಆಂಜನೇಯನ ಭಕ್ತಿಯಿಂದ ಪ್ರಾರ್ಥನೆ ಮಾಡುವ ಒಂದು ಮಂತ್ರ ಯಾವ್ದಾದ್ರು ಇದ್ರೆ ಹೇಳಿ, ಉಪದೇಶ ಮಾಡ್ಲಿಕ್ಕೆ ಆಗತ್ತಾ? ನೀವು ಒಂದೇ ಮಂತ್ರ, ನಾನು ಹೊಸದು ಉಪದೇಶ ಏನಿಲ್ಲ. ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ಥಾಯ ದುಃಖಕ್ಷಯ ಕರೋ ಭವ. ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ರಾಘವಸ್ತ್ವತ್ ಸಮಾರಂಭಾತ್ ಮಯಿ ಯತ್ನ ಪರೋ ಭವೇತ್. ಈ 2 ಮಂತ್ರ ಹೇಳ್ಕೊಂಡ್ರೆ ಸಾಕು, ನಮ್ಗೆಲ್ಲ ಕೂಡ ಕಾರ್ಯಸಿದ್ಧಿ ಆಗುತ್ತೆ.
ಸೀತಾಮ್ಮನವರು ಸ್ವಾಮಿಗೆ ಸ್ವಾಮಿ ಹನುಮಗೆ ಹೇಳಿರೋ ಮಂತ್ರಗಳಿಲ್ಲ. ಸೀತಾಮ್ಮನವರು ಕೂಡ ಆ ಈ ಮಂತ್ರ ಹೇಳಿಕೊಂಡು ಅವರೂ ಜಪ ಮಾಡಿದ್ದಾರೆ ಅಂತ ರಾಮಾಯಣದಲ್ಲಿ ಇದೆ. ಹಬ್ಬಾ, ಸೀತಾಮ್ನವರೇ ಮಾಡಿದ್ದಾರೆ ಅಂದ್ರೆ ನಮ್ಮಂತ ಅಣುರೇಣು ಭಕ್ತರಿಗೆ ಅದು ಏನಿಲ್ಲ, ಅಮ್ಮನವ್ರು ಹೇಳಿರೋದೇ ಇದು ಮಂತ್ರ. ಈ ಮಂತ್ರ ಈಗ ನಾನು ಹೇಳಿರೋದು ಅಮ್ಮನವ್ರು ಹೇಳಿರೋ ಮಂತ್ರನೇ, ನಾನೇನು ಹೊಸದೇನೆ ಹೇಳಿಲ್ಲ. ಸುಂದರಕಾಂಡೆ ನೀವು ನೋಡಿದ್ರೆ 56ನೇ ಅಧ್ಯಾಯ ಇಲ್ಲಾಂದ್ರೆ 52ನೇ ಅಧ್ಯಾಯದಲ್ಲಿ ಬರುತ್ತೆ ಇದು. ಸೊ ಕಲಿಯುಗದಲ್ಲಿ ನಾವ್ ಎಷ್ಟು ಪುಣ್ಯವಂತರು ಅಂದ್ರೆ ಎಲ್ಲವೂ ಕೂಡ ನಮ್ಗೆ ಸುಲಲಿತವಾಗಿ ಸಿಗ್ತಾ ಹೋಗ್ತಾ ಇದೆ. ಹೌದು, ತುಂಬಾ ಅದರ ಉಲ್ಲೇಖನೆ ಮತ್ತೆ ಅದರ ಒಂದು ಅರ್ಥ ಮತ್ತೆ ವೈಶಿಷ್ಟ್ಯತೆ ಎಲ್ಲವೂ ಕೂಡ ನಮ್ಗೆ ತುಂಬಾ ಸಂಕ್ಷಿಪ್ತವಾಗಿ ನಮ್ಗೆ ಸಿಕ್ಕಿರೋದ್ರಿಂದ ನಾವೇ ಪುಣ್ಯವಂತರು. ಹೌದು ಹೌದು. ಕಲಿಯುಗದಲ್ಲಿ ಅದೊಂದು ಅವಕಾಶ ಸ್ವಾಮಿ ನಮ್ಗೆ ಕೊಟ್ಟಿದ್ದಾರೆ, ಏನಾದ್ರೂ ಆಗ್ಲಿ ಸುಲಭವಾಗಿ ಆಗೋಗ್ಬೇಕು ಅಂತ. ಸೊ ಗಣಪತಿ ಸಚ್ಚಿದಾನಂದ ಗುರುಗಳು ಅವ್ರ ಹೆಸರೇ ಹೇಳ್ತಿದ್ರೇನೆ ಸಾಕು ನಮ್ಗೆ ಮಹದಾನಂದ ಮತ್ತು ಏನೋ ಒಂದು ಸಂತೃಪ್ತಿ ಮನ್ಸಿನಲ್ಲಿ. ಸೊ ಅವರು ಕೂಡ ನಮ್ಮ ವಿಡಿಯೋನ, ಕೆನಡಾದ ಒಂದು ವಿಡಿಯೋನ ನೋಡಿ ಮೆಚ್ಚುಗೆನ ಕೊಟ್ಟಿದ್ದಾರೆ. ಸೊ ನಿಮ್ಮ ವಿಡಿಯೋನು ಕೂಡ ಗುರುಗಳೇ ತಲುಪುತ್ತೆ ಅಂತ ಅನ್ಕೋತಿದೀನಿ. ಗುರುಗಳ ಬಗ್ಗೆ ಒಂಚೂರು ಹೇಳಲಿಕ್ಕಾಗಲ್ಲ ಅಂತ. ಸ್ವಾಮೀಜಿ ಹತ್ರ ನಾವು ಅಪ್ಪಾಜಿ ಅಂತ ಕರ್ಕೊಂತೀವಿ, ನಮ್ಗೆ ತಂದೆ ಅಂತ ಕರ್ಕೊಂತೀವಿ. ಯಾಕಂದ್ರೆ ತಂದೆ ತಾಯಿ ಇಲ್ಲಿಲ್ಲ, ನಮ್ಮ ಹತ್ರ ಇಲ್ಲ. ನಾವು ಆಶ್ರಮದಲ್ಲಿ ವೇದಾಭ್ಯಾಸ ಮಾಡಿರೋದು. ತಂದೆ ತಾಯಿ ಅಲ್ಲೆಲ್ಲೋ ಹಿಂದೂಪುರದಲ್ಲಿದ್ದಾರೆ. ಪಾಪ ಅಲ್ಲಿಂದ ಇಲ್ಲಿಗೆ ಬರ್ಬೇಕು ಅಂದ್ರೆ ಒಬ್ಬರಿಗೆ ಟ್ರೈನ್ ಟಿಕೆಟ್ ಬರುತ್ತೆ, ಇಲ್ಲ ಅಂದ್ರೆ ಇಬ್ರು ಬರ್ಬೇಕು. ಟ್ರೈನ್ ಟಿಕೆಟ್ ಅಂದ್ರೆ ಒಂದು ಜೀತ ಅವ್ರು ಇಡಬೇಕು, 1 ತಿಂಗಳ ಜೀತ, ಅದು ಸಂಬಳ ತುಂಬಾ ಕಷ್ಟ ಆಗುತ್ತೆ. ಯಾರೋ ಒಬ್ರು ವರ್ಷಕ್ಕೆ ಒಂದ್ಸಲ ಬರೋದು, ನೋಡ್ಕೊಂಡು ಹೋಗೋದು. ಬಾಕಿ ಎಲ್ಲ ಕೂಡ ನಮ್ಗೆಲ್ಲ ಕೂಡ ಸ್ವಾಮೀಜಿನೇ, ಅಪ್ಪಾಜಿನೇ. ಅದಕ್ಕೋಸ್ಕರ ಅಪ್ಪಾಜಿ ಅಪ್ಪಾಜಿ ಅಂತ ಕರ್ಕೊಂತೀವಿ ನಾವು. ಎಷ್ಟು ನಮ್ಗೆ ಜೀವನದಲ್ಲಿ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಅಪ್ಪಾಜಿ ಹೇಗೆ ಹೇಳಿದ್ದಾರೆ ಅಂದ್ರೆ, ಅವ್ರು ಹೇಳ್ತಿರೋ ಉಪದೇಶ ಆವತ್ತು ನಮ್ಗೆ ಅದು ಉಪದೇಶ ಅಂತ ಗೊತ್ತಿಲ್ಲ. ಈಗ ನಾವು ಆ ಜೀವನದಲ್ಲಿ ನೋಡ್ತಿದ್ರೆ, ಆವತ್ತು ಸ್ವಾಮೀಜಿ ಅಪ್ಪಾಜಿ ನಮ್ಗೆ ಈ ತರ ಹೇಳಿದ್ದಾರೆ, ಈಗ ಕೂಡ ನಾವು ಮಾಡಬೇಕು ಅಂತ ನಮ್ಗೆ ಅನ್ಸ್ತಿದೆ. ಸೊ ಅವತ್ತೇ ಉಪದೇಶ ಕೊಟ್ಟಿದ್ದಾರೆ, ಚಿಕ್ಕ ವಯಸ್ಸದಲ್ಲೇ ಉಪದೇಶ ಕೊಟ್ಟಿದ್ದಾರೆ ಅಂತ. ಆ ಜೀವನ ವಿಧಾನ ಎಲ್ಲ ಕೂಡ ತುಂಬಾ ಹಾಯಾಗಿ ಸಂತೋಷವಾಗಿರುತ್ತೆ. ಅದು ನಾವು ಒಂದು ದೇವಲೋಕದಲ್ಲಿದ್ದು ನಾವು ವೇದಾಭ್ಯಾಸ ಮಾಡಿದ್ದೀವಿ, ದೇವಲೋಕದಲ್ಲಿದ್ದು ನಾವು ಶಾಸ್ತ್ರಾಧ್ಯಯನ ಮಾಡಿದ್ದೀವಿ ಅಂತ ನಮ್ಗೆ ಅದೊಂದು ಸಂತೃಪ್ತಿ ನಿನಗೆ ಇದೆ ಅಂತ ನಾನು ಕೇಳಿದ್ರೆ, ದೇವಲೋಕದಲ್ಲಿ ನಾನಿದ್ದೀನಿ, ಪ್ರತ್ಯಕ್ಷವಾಗಿ ನನ್ನ ಕಣ್ಣ ಎದುರುಗಡೆ ದೇವಲೋಕ ನೋಡಿದ್ದೀನಿ, ನನ್ನ ಕಣ್ಣ ಎದುರುಗಡೆ ದೇವರನ್ನ ನೋಡಿದ್ದೀನಿ ಅಂತ ನಾವು ಹೇಳಬಹುದು. ಅದೇ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಂಗೆ ಅದೇ ಇದ್ದಿದ್ದು, ನಿಮ್ಗೆ ಎಷ್ಟು ಸಂತೃಪ್ತಿ ಕೊಟ್ಟಿದೆ ಈ ದೇಗುಲದಲ್ಲಿ ನೀವು ಅರ್ಚಕರಾಗಿ ತ್ರಿಕಾಲವು ಆಂಜನೇಯ ಸ್ವಾಮಿ ಜೊತೆಗೆ ಗಣಪತಿ ಸಚ್ಚಿದಾನಂದ ಗುರುಗಳ ಒಂದು ಪಾದ ಸ್ಪರ್ಶ ಮತ್ತು ಅವರು ಒಂದು ನಾಮಸ್ಮರಣೆ ಮಾಡ್ತಾ ಇರೋದು ನಮ್ಗೆ ತುಂಬಾ ವೇದಾಭ್ಯಾಸ ಮಾಡ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ, ಅದು ತುಂಬಾ ಕಷ್ಟ. ನಾವು ಪಾಠಶಾಲೆಯಲ್ಲಿರುವಾಗ ಬೆಳಗಿನ ಜಾವ 5 ಗಂಟೆಗೆ ಎದ್ದು 5 ಗಂಟೆಯಿಂದ 6 ಗಂಟೆ ತನಕ ನಾವು ಆವರ್ತಿ ಮಾಡ್ಕೊಂಡು ಮತ್ತೆ 6 ಗಂಟೆಗೆ ಸ್ನಾನ ಮಾಡ್ಕೊಂಡು ಸೂರ್ಯೋದಯ ಒಳಗಡೆನೆ ನಾವು ಅರ್ಘ್ಯ ಬಿಡಬೇಕು. ಹೌದು, ಬಿಟ್ಟಿಲ್ಲ ಅಂದ್ರೆ ಕಷ್ಟ. ಒಂದೊಂದ್ಸಲ ನಾವು 4:15ಕ್ಕೆ ಎದ್ದು ಸ್ನಾನ ಮಾಡಿ ಆವರ್ತಿ ಎಲ್ಲ ಕೂಡ ಮಾಡ್ಕೊಂಡು ಸೂರ್ಯೋದಯ ಸ್ವಲ್ಪ ಆ ತರ ಈ ತರ ಆಗ್ತಿರುತ್ತೆ. ಒಂದೊಂದ್ಸಲ ಪಂಚಾಂಗದಲ್ಲಿ ನೋಡಿದ್ರು ಕೂಡ ಒಂದು 10 ನಿಮಿಷ ಮುಂದೆ 10 ನಿಮಿಷ ಹಿಂದೆ ಆ ತರ ಆಗ್ತಾ ಇರ್ತದೆ. ದಕ್ಷಿಣಾಯನದಲ್ಲಿ ಉತ್ತರಾಯಣದಲ್ಲಿ ಒಂದೊಂದ್ ತರ ಆಗ್ತಾ ಇರ್ತದೆ. 4:15ಕ್ಕೆ ಎದ್ದು ಸ್ನಾನ ಮಾಡ್ಕೊಂಡು ನಾವು ಆವರ್ತಿ ಮಾಡ್ಕೊಂಡು ಅರ್ಘ್ಯ ಬಿಟ್ಟು ಮತ್ತೆ ನಾವು ಪಾಠಶಾಲೆಯಿಂದ 7 ಗಂಟೆ 8 ಗಂಟೆ ಪಾಠಶಾಲೆ ಕೊಡ್ತಿದ್ರೆ ಮತ್ತೆ 10:00ವರೆಗೆ ಒಂದ್ಸಲ ಒಂದು ಚಿಕ್ಕ ಬ್ರೇಕು, ಮತ್ತೆ 11 ಗಂಟೆಗೆ ನಾವು ಪಾಠಶಾಲೆಯಲ್ಲಿ ಕೂತ್ಕೊಂಡಿದ್ರೆ 1 ಗಂಟೆ ತನಕ ಬ್ರೇಕೇ ಇಲ್ಲ. ನಮ್ಮ ಓದ್ತಾನೇ ಇರ್ಬೇಕು ಆ ವೇದ. ಮತ್ತೆ 2 ಗಂಟೆಗೆ ಊಟಕ್ಕೂ ನಾವು ಸಂಧ್ಯಾ ವಂದನೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮತ್ತೆ 2 ಗಂಟೆಗೆ ಪಾಠಶಾಲೆ ಕೂತ್ಕೊಂಡಿದ್ರೆ ಸಂಜೆ 5 ಗಂಟೆ ತನಕ ಪಾಠಶಾಲೆ ಅಷ್ಟೇ. 5 ಗಂಟೆಯಿಂದ 6 ಗಂಟೆ ತನಕ ಸ್ವಲ್ಪ ಸಂಧ್ಯಾ ವಂದನೆ ಅರ್ಘ್ಯ ಆಗುತ್ತೆ. ಮತ್ತೆ 6:00ವರೆಗೆಲ್ಲ ಪಾಠಶಾಲೆ ಕೂತ್ಕೊಂಡು 8:00ವರೆ ತನಕ ಪಾರಾಯಣ ಮಾಡ್ಕೊಂಡು ಆದ್ಮೇಲೆ ನಾವು ಊಟ ಮಾಡ್ಕೊಂಡು ಹೋಗಿ ಮಲ್ಕೊಳ್ಳೋದು ನಮ್ಮ ಜೀವನ. ಈ ಜೀವನದಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಹೊರಗಡೆ ಲೋಕ ಯಾವ ತರ ಇದೆ, ಏನ್ ಆಗ್ತಾ ಇದೆ ಆ ಲೋಕ, ಅದು ಏನು ಗೊತ್ತಿಲ್ಲ. ಒಂದೇ ಲೋಕ, ವೇದ ಲೋಕದಲ್ಲಿ ಏನಿದೆ ಅದೇ ಲೋಕ, ಏನು ಇಲ್ಲ. ಪಾಠಶಾಲೆ ಇದೇ ಪ್ರಪಂಚ, ವೇದಾನೇ ಪ್ರಪಂಚ, ಹೊರಗಡೆ ಪ್ರಪಂಚವೇ ಇಲ್ಲ. ವೇದ ಲೋಕದಲ್ಲಿ ಮಗ್ನರಾಗ್ಬಿಟ್ಟಿದ್ರಿ ನೀವು ಅಂತ. ಅದೇ ಲೋಕ, ಅಲ್ಲೇ ಕಾರ್ಯಕ್ರಮ ಮಾಡಿ ಇರುವಾಗ ಸ್ವಾಮೀಜಿ ಅವರ ಸಪೋರ್ಟ್, ಅಪ್ಪಾಜಿ ಅವರ ಸಪೋರ್ಟ್ ನಮ್ಗೆ ತುಂಬಾ ನಿಜವಾಗ್ಲೂ ಅಂಧಕಾರದಲ್ಲಿರೋ ಅವನ್ಗೆ ಒಂದು ಟಾರ್ಚ್ ಲೈಟ್ ತೋರಿಸಿದ್ರೆ
ಅವನಿಗೆ ಯಾವ ತರ ಸರಿಯಾಗಿ ರೂಟಲ್ಲಿ ಬರ್ತಾನೋ ಆ ತರ ಗುರುಗಳು ಕೂಡ ನಾವು ಅಂಧಕಾರದಲ್ಲಿರುವಾಗ ಟಾರ್ಚ್ ಲೈಟ್ ತಗೊಂಡು ಅವರೇ ಬಂದು ನಮ್ಗೆ ದಾರಿ ತೋರಿಸಿದ್ದಾರೆ. ಆ ದಾರಿದಿಂದಾನೇ ಇವತ್ತು ನಾವು ಬದುಕ್ತಾ ಇದ್ವಿ. ನಾವು ಒಂದು ಅನ್ನ ತಿನ್ಬೇಕು ಅಂದ್ರೆ ದಿನ ಸ್ವಾಮೀಜಿಯನ್ನ ಪ್ರಾರ್ಥನೆ ಮಾಡ್ಕೊಂಡು ಅನ್ನ ತಿಂತೀವಿ. ಯಾಕಂದ್ರೆ ಅವ್ರದಿಂದ ಬದುಕಿದ್ದೀವಿ ನಾವು. ಬರಬೇಕು ಅಂದ್ರೆ ಇಲ್ಲ ನಮ್ಮ ಜೀವನಕ್ಕಿರುವಾಗ ನಾವು ಅಮೆರಿಕಾಗ್ ಬರಬೇಕು, ಇಲ್ಲ ಅಂದ್ರೆ ವೇದಾಭ್ಯಾಸ ಮಾಡಬೇಕು ಅಂತಾನು ಪ್ರಶ್ನೆ ತುಂಬಾ ಕಷ್ಟ. ಆ ಪ್ರಶ್ನೆ ಬರೋದೇ ಕಷ್ಟ. ಬಹಳ ಸಂತೋಷ ಆಯ್ತು ಗುರುಗಳೇ. ಯಾಕಂದ್ರೆ ಗಣಪತಿ ಸಚ್ಚಿದಾನಂದ ಗುರುಗಳ ಸನ್ಮಾರ್ಗದಿಂದ ಎಲ್ರೂ ಕೂಡ ನಡೀತಾ ಜೀವನದಲ್ಲಿ ಒಂದು ಸಂಪೂರ್ಣತೆ ಮತ್ತು ಯಶಸ್ಸನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಗುರುಗಳ ಒಂದು ಮಾರ್ಗದರ್ಶನ ಸದಾ ಸಿಗ್ತಾ ಇರ್ಬೇಕು. ಸೊ ಗುರುಗಳು ಹನುಮಾನ್ ಚಾಲೀಸ ಬಗ್ಗೆ ತುಂಬಾ ವಿವರಣೆ ಕೊಟ್ಟಿದ್ದಾರೆ. ಸೊ ನಿಮ್ಮಿಂದ ಹನುಮಾನ್ ಚಾಲೀಸ ಮಂತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಡ್ಲಿಕ್ಕಾಗತ್ತ? ಸ್ವಾಮೀಜಿ ಅವರು ಉಪದೇಶ ಕೊಟ್ಟಿರೋದೇನು, ನಮ್ಗೆ ಕಾರ್ಯಸಿದ್ಧಿ ಆಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ, ಜೀವನದಲ್ಲಿ ಯಾವ ಮಾರ್ಗದಲ್ಲಿ ಹೋಗಕ್ಕೆ ಆಗ್ತಿಲ್ಲ, ಅದು ತುಂಬಾ ಕಷ್ಟ, ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ನಾವು ಚೂಸ್ ಮಾಡ್ಕೋಬೇಕು. ಆವಾಗ ಹನುಮಾನ್ ಚಾಲೀಸನ್ನ 3 ಸಲ ಪಾರಾಯಣ ಮಾಡಿ ನಿಮ್ಗೆ ಬರುತ್ತೆ, ಆ ಮಾರ್ಗ ದರ್ಶನ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಾನು ಇವತ್ತಿಗೂ ಅದೇ ಮಾಡ್ತಿರೋದು. ಒಂದೊಂದ್ಸಲ ಜೀವನದಲ್ಲಿ ಯಾವ ನಿರ್ಣಯ ತಗೋಬೇಕು ಅಂತ ಯೋಚನೆ ಬರ್ತಿಲ್ಲ ಅಂದ್ರೆ ಸ್ವಾಮೀಜಿಯನ್ನ ಕೇಳ್ತೀವಿ. ಸ್ವಾಮೀಜಿ ಏನ್ ಮಾಡ್ತಾರೆ, ಒಂದೊಂದ್ಸಲ ನಮ್ಗೆ ಅನುಭವ ಬರ್ಬೇಕಲ್ವಾ, ಸ್ವಾಮೀಜಿ ಒಂದ್ಸಲ ನಗದು ಬಿಟ್ಟು ಸುಮ್ನೆ ಆಗ್ತಾರೆ ಅಷ್ಟೇ, ಏನು ಉಪದೇಶ ಕೊಡಲ್ಲ. ಅವಾಗ ಏನ್ ಮಾರ್ಗ, ಗುರುಗಳೇ ಉಪದೇಶ ಕೊಟ್ಟಿಲ್ಲ ಅಂದ್ರೆ ಏನ್ ಮಾರ್ಗ, ಎಲ್ಲಿಗೆ ಹೋಗ್ಬೇಕು, ಕಷ್ಟ ಅಲ್ವಾ. ಸೊ ಅವಾಗ 3 ಸಲ ಆಂಜನೇಯ ಸ್ವಾಮಿನ ಹನುಮಾನ್ ಚಾಲೀಸನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ರೆ, ಪಾರಾಯಣ ಮಾಡ್ಕೊಂಡಿದ್ರೆ ಆ ದಾರಿ ಬರುತ್ತೆ. ಹೋಗಿ ಮತ್ತೆ ಸ್ವಾಮೀಜಿಗೆ, ಸ್ವಾಮೀಜಿ ನನಗೆ, ಅಪ್ಪಾಜಿ ನನಗೆ ಈ ತರ ದಾರಿ ಬರ್ತಿದೆ, ಇದು ಹೋಗಬಹುದಾ, ಇದು ಮಾಡಬಹುದಾ ಅಂತ ಕೇಳಿದ್ರೆ ಆವಾಗ ಅಪ್ಪಾಜಿ ಹೇಳೋದು ಉಪದೇಶ. ಆ ದಾರಿಯಲ್ಲಿ ಏನೇನ್ ಬರುತ್ತೆ, ಯಾವ್ಯಾವ ಕಷ್ಟಗಳು ಬರುತ್ತೆ, ಯಾವ ನಷ್ಟಗಳು ಬರುತ್ತೆ, ಯಾವ ಲಾಭ ಬರುತ್ತೆ ಎಲ್ಲ ಹೇಳ್ತಾರೆ. ನೋಡಿ, ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಮಂತ್ರವನ್ನ ಪಠನ ಮಾಡಿದ್ರೆ ಖಂಡಿತವಾಗ್ಲು ನಮ್ಗೆ ವಿದ್ಯಾಭ್ಯಾಸ ಬರ್ತಿಲ್ಲ ಅಂತ ಏನೂ ಇಲ್ಲ, ಖಂಡಿತವಾಗ್ಲೂ ಸ್ವಾಮಿ ಕೊಡ್ತಾರೆ. ನಾನು ತುಂಬಾ ಡಲ್ ಕ್ಯಾಂಡಿಡೇಟ್ ಅಂತ ಬರ್ತಿದೆ ಅದು ಶಬ್ದ ನಾನು ಕೇಳ್ತಾ ಇದ್ದೀನಿ. ತುಂಬಾ ಡಲ್ ಕ್ಯಾಂಡಿಡೇಟು, ನನ್ಗೆ ಏನು ಬರ್ತಿಲ್ಲ, ನಾನು ಮೂಢವಾಗಿದ್ದೀನಿ ಅಂತ ಹೇಳ್ತಾರೆ. ಮೂಢ ಯಾರು, ದೇವರು ಯಾವತ್ತೂ ಮೂಢವಾಗಿ ಯಾರನ್ನ ಸೃಷ್ಟಿ ಮಾಡಿಲ್ಲ. ನಮ್ಮ ಬುದ್ಧಿನ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ದೇವ್ರ ದರ್ಶನ ಆಗ್ಬೇಕು. ದೇವ್ರ ದರ್ಶನ ಮಾಡ್ಕೋಬೇಕಂದ್ರೆ ಹನುಮಾನ್ ಚಾಲೀಸ ಓದ್ಬೇಕು. ಅದೇ ಪಠನ ಮಾಡಿದ್ರೆ ವಿದ್ಯೆ ಖಂಡಿತವಾಗ್ಲು. ಈಗ ನಾನು ಏನು ಪಾಲನೆ ಮಾಡ್ತಿದ್ದೀನೋ ನನ್ನ ಜೀವನದಲ್ಲೂ ವಿದ್ಯಾರ್ಥಿಗಳಿಗೂ ಕೊಡೋ ನನ್ನ ಸಜೆಷನ್ ಏನು ಅಂದ್ರೆ, ನೀವು 3 ಸಲ ಹನುಮಾನ್ ಚಾಲೀಸ ಪಾರಾಯಣ ಮಾಡಿದ್ರೆ ನಿಮ್ಗೆ ವಿದ್ಯಾಭ್ಯಾಸ ಎಲ್ಲ ಸುಖವಾಗಿ ಸಂತೋಷವಾಗಿ ಆಗುತ್ತೆ, ಜ್ಞಾನ ಬರುತ್ತೆ, ಸಿದ್ಧಿ ಬರುತ್ತೆ. ಬರೀ ಏನೋ ವಿದ್ಯಾಭ್ಯಾಸ ಮಾಡಿದ್ದೀನಿ ಅಂದ್ರೆ, ಕಂಠೋಪಾಠ ಮಾಡಿದ್ದೀನಿ ಅಂದ್ರೆ ವೇಸ್ಟ್. ಜ್ಞಾನ ಬರ್ಬೇಕು. ಆ ಜ್ಞಾನ ಬರ್ಬೇಕು ಅಂದ್ರೆ ಸ್ವಾಮಿ ಅನುಗ್ರಹ ಇರ್ಬೇಕು. ನೋಡಿ ಗುರುಗಳೇ, ಎಷ್ಟು ವಿಷಯಗಳನ್ನ ನೀವು ಇವತ್ತು ಎಲ್ಲಾ ವೀಕ್ಷಕರಿಗೂ ತಲುಪಿಸಿದಿರಿ. ನಿಮ್ಗೆ ಅನಂತ ಧನ್ಯವಾದಗಳು ಹೇಳ್ಬೇಕು. ನಾರಾಯಣ. ಸೊ ಗುರುಗಳೇ, ನೀವು ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತಾಡಿದಿರಿ, ಆಂಜನೇಯ ಸ್ವಾಮಿಯ ಬಗ್ಗೆ ಹೇಳಿದಿರಿ. ಈಗ ಆಂಜನೇಯ ದೇಗುಲದಲ್ಲಿ ವೆಂಕಟರಮಣ ಹೊಸದಾಗಿ ನೀವು ಪ್ರತಿಷ್ಠಾಪನೆ ಮಾಡಿರೋದು. ಸೊ ಮುಂಚೆ ವೆಂಕಟರಮಣ ಇರ್ಲಿಲ್ವಾ ಗುರುಗಳೇ ದೇಗುಲದಲ್ಲಿ? ಮುಂಚೆ ನಮ್ಗೆ ತಿರುಪತಿ ದೇವಸ್ಥಾನದಲ್ಲಿ ಬಂದಿರೋ ಒಂದು ಉತ್ಸವ ಮೂರ್ತಿ ಇದ್ರು, ವೆಂಕಟೇಶ್ವರ ಸ್ವಾಮಿ. ಚಿಕ್ಕ ಚಿಕ್ಕ ಉತ್ಸವ ಮೂರ್ತಿ, 1-2-3 ಅಡಿ ಇತ್ತು ಉತ್ಸವ ಮೂರ್ತಿ. ತಿರುಪತಿ ದೇವಸ್ಥಾನದವರು ಅವರು ಒಂದು ಸಂದರ್ಭದಲ್ಲಿ ಅಮೆರಿಕಾದಲ್ಲಿ ಎಲ್ಲ ಪರ್ಯಟನೆ ಮಾಡಿಬಿಟ್ಟು ಕಲ್ಯಾಣ ಸ್ವಾಮಿಗೆ ಮಾಡಿದ್ದಾರೆ 1 ವರ್ಷ. ಆ ಕಲ್ಯಾಣ ವಿಗ್ರಹಗಳು ಮತ್ತೆ ತಗೊಂಡು ಹೋಗ್ಬೇಕು ಅಂದ್ರೆ ಅವ್ರಿಗೆ ಯಾವತ್ತಕ್ಕೂ ಮನ್ಸು ಬಂದಿಲ್ಲ. ಸ್ವಾಮೀಜಿ ಹತ್ರಕ್ ಬಂದ್ರು, ಈ ವಿಗ್ರಹಗಳು ಕೊಡ್ತಾ ಇದೀವಿ, ನಿಮ್ಮ ಹತ್ರ ನಿಮ್ಮ ಪೀಠದಲ್ಲಿ ಇಟ್ಕೊಳ್ಳಿ, ನಾವು ಯಾವತ್ತು ಬಂದ್ರೆ ಅವತ್ತು ತಗೊಂತೀವಿ ಅಂತ ಹೇಳಿದ್ರು. ಅವ್ರು ಇಷ್ಟು ತನಕ ಬಂದೇ ಇಲ್ಲ, ತಗೊಂಡು ಇಲ್ಲ. ನಾವ್ ಏನು ಅಂತ ಕಾಂಟ್ಯಾಕ್ಟ್ ಮಾಡಿದ್ರೆ ತಿರುಪತಿಗೆ, ಇಲ್ಲ ಅದು ಸ್ವಾಮೀಜಿಗೆ ಕೊಟ್ಟಿದ್ದೀವಿ, ನಾವು ಅಲ್ಲೇ ಸ್ವಾಮೀಜಿನ ಇಟ್ಕೋಬಹುದು ಅಂತ ಹೇಳಿದ್ದಾರೆ. ಈಗ ಇರುವಂತಹ ನಾವು ನೋಡ್ತಿರುವಂತಹ ವೆಂಕಟರಮಣ ಮೂರ್ತಿ ತಿರುಪತಿ ಇದದು? ಅಲ್ಲ, ದೊಡ್ಡ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರೋದು ಅದು ತಿರುಪತಿದಲ್ಲ. ಉತ್ಸವ ಮೂರ್ತಿಗಳಿದೆ, ನಾವು ದಿನ ಅರ್ಚನೆ ಮಾಡ್ತಾ ಇದ್ವಿ. ಆ ಉತ್ಸವ ಮೂರ್ತಿ ತಿರುಪತಿಯಿಂದ ಬಂದಿರೋದು. ಒಂದು 3 ಅಡಿ 2.5 ಅಡಿ 3 ಅಡಿ ಇರುತ್ತೆ. ನೋಡಿ, ವೆಂಕಟರಮಣನ ದರ್ಶನ ಇಲ್ಲೇ ಟೆಕ್ಸಾಸ್ ಅಲ್ಲಿ ಎಲ್ಲಾ ಮನೆಯವರು ಕೂಡ ಬಂದು ಆ ಸ್ವಾಮೀಜಿ ನಮ್ಗೆ ಪ್ರತಿಷ್ಠಾಪನೆ ಮಾಡ್ತಿರೋವಾಗ ನನಗೆ ಹೇಳಿರೋದು ಏನಂದ್ರೆ, ಸ್ವಾಮಿ ತಾನು ಬಂದಿದ್ದಾನೆ, ಅದಕ್ಕೋಸ್ಕರ ಪ್ರವಾಸ ವೆಂಕಟೇಶ್ವರ ಅಂದ್ರೆ ತಾನೇ ಅನ್ಕೊಂಡು ನಾನು ಇಲ್ಲಿಗೆ ಬರಬೇಕು ಅಂತ ಅನ್ಕೊಂಡು ಬಂದಿದ್ದಾರೆ.
ಅದಕ್ಕೋಸ್ಕರ ಪ್ರವಾಸ ವೆಂಕಟೇಶ್ವರ ಇಲ್ಲ ಕಲ್ಯಾಣ ವೆಂಕಟೇಶ್ವರ ಅಂತ ನಾವು ಕರೀತಾ ಇದ್ವಿ ಅಂತ ಹೇಳಿದ್ರು ಸ್ವಾಮೀಜಿ. ಸೊ ಇಷ್ಟೆಲ್ಲ ನಮಗೆ ತಿಳಿಸಿದ್ರಿ. ಇನ್ನೊಂದು ಪ್ರಶ್ನೆ ಬಾಕಿ ಇದೆ ಗುರುಗಳೇ. ಸೊ ಸ್ವಾಮಿಗೆ ಈ ಇಲ್ಲಿ ಅಮೆರಿಕ ಅನ್ನೋ ದೇಶದಲ್ಲಿ ಕಾರ್ಯಸಿದ್ಧಿ ಆಂಜನೇಯನ ದೇಗುಲದಲ್ಲಿ ಬಂದು ಕೇಳೋರು ಮುಖ್ಯವಾಗಿ ಏನ್ ಪ್ರಶ್ನೆ ಇರುತ್ತೆ ಅಂದ್ರೆ, ಈ ವೀಸಾ ಒಂದು ಪ್ರಾಬ್ಲಮ್ ಇಂದ ದೂರ ಮಾಡು ಪ್ರಭುವೇ ಅಂತ ಕೇಳ್ತಾರೆ, ಇಂಡೆಂಟ್ ಹಾಕ್ತಾರೆ. ಸೊ ಈ ವೀಸಾಗೂ ಆಂಜನೇಯಂಗೂ ಏನ್ ನಂಟು ಗುರುಗಳೇ? ಅವರ ಕೋರಿಕೆ ಅವ್ರು ತೀರ್ಸ್ಕೊಳಕ್ಕೆ ಬರ್ತಿದ್ದಾರೆ. ಎಷ್ಟೋ ಜನಕ್ಕೆ ಆ ವೀಸಾ ಪ್ರಾಬ್ಲಮ್ಸ್, ಗ್ರೀನ್ ಕಾರ್ಡ್ ಪ್ರಾಬ್ಲಮ್ಸ್, ಸಿಟಿಜನ್ ಪ್ರಾಬ್ಲಮ್ಸ್ ಕೂಡ ತೀರಿದೆ. ಅಬ್ಬಾ, ಬಂದು ಸ್ವಾಮಿನ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನನಗೆ ಭುಕ್ತಿ ಇಲ್ಲ, ಕಷ್ಟ ಆಗ್ತಿದೆ, ನನಗೆ ವೀಸಾ ಬೇಕು ಅಂತ ಪ್ರಾರ್ಥನೆ ಮಾಡ್ಕೊತಾರೆ. ಖಂಡಿತವಾಗ್ಲೂ ಅವ್ರಿಗೆ ವೀಸಾ ಬರುತ್ತೆ. ಗ್ರೀನ್ ಕಾರ್ಡ್ ಬೇಕು, 13 ವರ್ಷದಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅದ್ರ ಮೇಲೆ. ಕಷ್ಟ ಆಗುತ್ತೆ, ಮಕ್ಕಳೆಲ್ಲ ಅವ್ರಿಗೆ ವಿದ್ಯಾಭ್ಯಾಸಕ್ಕೆಲ್ಲ ಕೂಡ ಕಷ್ಟ ಆಗುತ್ತೆ. ಇಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ತೊಂದರೆ ಆಗುತ್ತೆ, ಯಾಕಂದ್ರೆ ಚೆನ್ನಾಗಿದೆ ಕಾಲೇಜ್ಗಳು, ಸ್ಕೂಲ್ಗಳೆಲ್ಲ ಕೂಡ ಚೆನ್ನಾಗಿದೆ ಅಂತ. ನಾವು ಭಾರತ ದೇಶದಿಂದ ಇಲ್ಲಿಗೆ ಬರ್ತೀವಲ್ವಾ, ಆತರ. ಸೊ ಇಲ್ಲೇ ಇದ್ದಾರೆ ಮಕ್ಕಳು, ಚೆನ್ನಾಗಿ ಓದ್ಕೊಂತಾರೆ ಅಂತ ಅವ್ರಿಗೊಂದು ಆಸೆ. ಅದಕ್ಕೋಸ್ಕರ ಗ್ರೀನ್ ಕಾರ್ಡ್ ಬೇಕು ಅಂತ ಪ್ರಾರ್ಥನೆ, ಸ್ವಾಮಿ ಗ್ರೀನ್ ಕಾರ್ಡ್ ಕೊಟ್ಟಿರ್ತಾರೆ. ಸಿಟಿಜನ್ ಆಗ್ಬೇಕು ಅಂತ, ಸಿಟಿಜನ್ನೂ ಆಗುತ್ತೆ, ಎಲ್ಲಾನು ಆಗುತ್ತೆ ಸ್ವಾಮಿ. ಅದೊಂದು ಪ್ರಾರ್ಥನೆ, ಆ ತೋರ ಕಟ್ಟಬಿಟ್ಟು ಪ್ರಾರ್ಥನೆ ಏನು ಮಾಡ್ಕೊಂಡಿದ್ದಾರೋ, ತ್ರಿಕರಣ ಶುದ್ಧಿಯಾಗಿ ಯಾರು ಆ ಮಂತ್ರ ಜಪನ್ನ ಮಾಡಿದ್ದಾರೋ ಅವರಿಗೆ ಖಂಡಿತವಾಗ್ಲೂ ಸ್ವಾಮಿ ಆ ಕೋರಿಕೆ ಎಲ್ಲ ಕೂಡ ನೆರವೇರಿಸ್ತದೆ. ಒಟ್ನಲ್ಲಿ ಸ್ವಾಮಿಯನ್ನ ಕೇಳ್ಕೊಂಡ್ರೆ ಸಾಕು, ತಥಾಸ್ತು ಅಂತ ಹೇಳ್ತಾರೆ. ನಮ್ಮ ಶಾಸ್ತ್ರದಲ್ಲಿ ಕಲಿಯುಗದಲ್ಲಿ 3-4 ದೇವತೆಗಳು ಕ್ಷಿಪ್ರ ದೇವತೆಗಳು ಅಂತ ಕರೀತಾರೆ. ಒಂದು ಆಂಜನೇಯ ಸ್ವಾಮಿ, ಇನ್ನೊಂದು ವಿನಾಯಕ ಸ್ವಾಮಿ, ಇನ್ನೊಂದು ಚಂಡಿ ದೇವತ, ಚಂಡಿ ಅಮ್ಮನವರು. ಇವರೆಲ್ಲ ಕೂಡ ಕ್ಷಿಪ್ರ ದೇವತೆಗಳು. ಯಾಕಂದ್ರೆ ನರಸಿಂಹಸ್ವಾಮಿ ಕೂಡ ಕ್ಷಿಪ್ರ ದೇವರೇ. ಅವರು ಅವರ ಸ್ವರೂಪನ್ನ ಬಿಟ್ಟು ಮನುಷ್ಯ ಸ್ವರೂಪವಾಗಿ ಬಂದಿದ್ದಾರೆ ಕಲಿಯುಗಕ್ಕೆ. ಸೊ ಅವ್ರಿಗೆ ಗೊತ್ತು ನಾವು ಏನೇನ್ ಕಷ್ಟ ಮಾಡ್ತಾ ಇದ್ವಿ, ಏನೇನ್ ಕಷ್ಟ ಪಡ್ತಾ ಇದ್ವಿ ಅಂತ ಅವ್ರಿಗೆ ಗೊತ್ತು. ನಮ್ಗೆ ಏನು ಕೊಡಬೇಕು ಕೂಡ ಅವ್ರಿಗೆ ಗೊತ್ತು. ಅದಕ್ಕೋಸ್ಕರ ಬರ್ತಿದ್ದು ನಮಗೆ ಅನುಗ್ರಹ ಕೊಡ್ತಿದ್ದಾರೆ. ಯಾಕಂದ್ರೆ ಸ್ವಾಮಿ ಆಂಜನೇಯ ಸ್ವಾಮಿ ಅಷ್ಟೋತ್ತರದಲ್ಲೇ ಇದೆ, ರುದ್ರವೀರ್ಯ ಸಮುದ್ಭವಾಯ ನಮಃ. ಅಂದ್ರೆ ರುದ್ರಯೊಕ್ಕ ಅನುಗ್ರಹದಿಂದ ನೀನು ಬಂದಿದೆ, ವಾಯು ಅನುಗ್ರಹದಿಂದ ಬಂದಿದೆ, ಇಷ್ಟು ಶಕ್ತಿಗಳೆಲ್ಲ ಕೂಡ ಬಂದಿದೆ. ಸ್ವಾಮಿ ನರಸ್ವರೂಪವಾಗಿ ಬಂದಿದ್ದಾರೆ, ಕಪಿಸ್ವರೂಪವಾಗಿ ಬಂದಿದ್ದಾರೆ, ಬಟ್ ಆದ್ರೆ ನರಸ್ವರೂಪವಾಗಿ ನಮಗೆ ದರ್ಶನ ಕೊಡ್ತಿದ್ದಾರೆ ಅಲ್ವಾ. ಕಪಿ ಸೈನ್ಯ ನಾಯಕರವರು ಕಪಿ ಸೈನ್ಯವಾಗಿ ಬಂದಿದೆ, ಕಪಿ ತರ ಬಂದಿದ್ದಾರೆ, ಆದ್ರೆ ನರಸ್ವರೂಪದಲ್ಲಿ ನಮ್ಗೆ ಸ್ವಾಮಿ ದರ್ಶನ ಕೊಡ್ತಿದ್ದಾರೆ. ಇಲ್ಲಿ ವಿನಾಯಕರು ಅಷ್ಟೇ ನರದಲ್ಲಿ ಬಂದಿದ್ದಾರೆ, ಆದ್ರೆ ಗಜಮುಖದಲ್ಲಿ ಬಂದಿದ್ದಾರೆ. ಗಜಮುಖ ನಮ್ಗೆ ಯಾವತ್ತು ಕಾಣುತ್ತೆ, ಯಾವತ್ತು ನಾವು ವಿನಾಯಕರನ್ನ ತೊಂಡ ಇಲ್ಲ ಅಂದ್ರೆ ನಾವು ನೋಡಕ್ಲೇ ಆಗಲ್ಲ ಅಲ್ವಾ. ನರಸಿಂಹದೇವರು ಅಷ್ಟೇ, ಅವರು ಅಷ್ಟೇ, ಶರೀರ ಎಲ್ಲ ಕೂಡ ನರ, ಶಿರಸ್ಸು ಭಾಗ ಮಾತ್ರ ಸಿಂಹ. ಚಂಡಿ ಅಮ್ಮನವರು ಅಷ್ಟೇ, ಶರೀರ ಎಲ್ಲ ಕೂಡ ಕಪಾಲಿಗಳು ಎಲ್ಲ ಕೂಡ ಹಾಕೊಂಡು ಬರ್ತಿದ್ದಾರೆ, ತುಂಬಾ ಉಗ್ರವಾಗಿ ಬರ್ತಾರೆ, ಆದ್ರೆ ಮುಖ ನೋಡಿದ್ರೆ ತುಂಬಾ ಪ್ರಶಾಂತವಾಗಿದ್ದಾರೆ ಅವರು. ಇವರೆಲ್ಲ ಕ್ಷಿಪ್ರ ದೇವತೆಗಳು ಅಂತ ಶಾಸ್ತ್ರದಲ್ಲಿದೆ. ಯಾರು ಆ ಕ್ಷಿಪ್ರ ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಖಂಡಿತವಾಗ್ಲೂ ಅವರೆಲ್ಲ ಅನ್ಕೊಂಡಿರೋ ಕಾರ್ಯಕ್ರಮ ಎಲ್ಲ ಕೂಡ ಆಗುತ್ತೆ ಅಂತ ಶಾಸ್ತ್ರ ಇದೆ. ಖುಷಿ ಆಯ್ತು ಗುರುಗಳೇ, ನೀವ್ ಇಷ್ಟೆಲ್ಲ ವಿಷಯಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀರಿ. ಇವತ್ತು ಹನುಮಂತ ಕಾರ್ಯಸಿದ್ಧಿ ಆಂಜನೇಯನನ್ನು ಹಿಡಿದು ಯಾತಕ್ಕೋಸ್ಕರ ಪೂಜಿಸ್ತೀವಿ, ಏನು ಕೆಲವೊಂದು ಮಾಹಿತಿಗಳು, ಹಿನ್ನೆಲೆಗಳನ್ನೆಲ್ಲವನ್ನು ಕೂಡ ತುಂಬಾ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳ್ಬಿಟ್ರಿ. ವಿಡಿಯೋ ನೋಡ್ತಿರುವಂತವ್ರು ಎಲ್ಲರಿಗೂ ಕೂಡ ಒಂದು ಹಬ್ಬನೇ ಸರಿ ಇವತ್ತು. ಸೊ ಟೆಕ್ಸಾಸಿನ ಜನತೆ ಅಂತೂ ಕೂಡ ಯಾವಾಗ್ಲೂ ಪ್ರತಿಯೊಂದು ಸಮಯದಲ್ಲೂ ಅಲ್ಲೇ ಆಂಜನೇಯನ ಸನ್ನಿಧಾನದಲ್ಲಿ ಇರ್ತಾರೆ. ಸೊ ಎಲ್ಲಾ ವೀಕ್ಷಕರು ಯಾರ್ಯಾರು ನೋಡ್ತಾ ಇದ್ದೀರಿ, ಪ್ರತಿಯೊಂದು ಪ್ರಾಂತ್ಯದಲ್ಲೂ ಕೂಡ ಸ್ಟೇಟ್ಸ್ ಇಂದನೂ ಕೂಡ ಬನ್ನಿ, ಕಾರ್ಯಸಿದ್ಧಿ ಆಂಜನೇಯನ ದೇಗುಲವನ್ನ ದರ್ಶನ ಮಾಡಿ ಆಂಜನೇಯನ ಕೋರಿಕೆಯನ್ನ ಸಲ್ಲಿಸಿ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ನೀವು ಆಂಜನೇಯನ ಮುಂದೆ ಸಮರ್ಪಿಸಿ ಅವರಿಂದ ಎಲ್ಲವೂ ಕೂಡ ಅನುಗ್ರಹವನ್ನ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮುಖೇನ ಕೇಳ್ಕೊತೀನಿ ಗುರುಗಳೇ. ಸೊ ನಾವು ಇವತ್ತು ಆಂಜನೇಯನ ದರ್ಶನ, ಆರತಿ, ಪೂಜೆ ಜೊತೆಗೆ ನಿಮ್ಮೊಟ್ಟಿಗೆ ಇಷ್ಟೊತ್ತು ಮಾತಾಡಿದ್ದು ನಮ್ಗೆ ನಾವು ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೋದು. ಸೊ ಎಲ್ಲ ಭಕ್ತಾದಿಗಳಿಗೂ ಕೂಡ ನಿಮ್ಮಿಂದ ಒಂದು ಆಶೀರ್ವಚನ ಕೊಡ್ಲಿಕ್ಕಾಗತ್ತಂತ. ನಾರಾಯಣ ಭಗವತಿ, ಎಲ್ರಿಗೂ ಆಂಜನೇಯ ಸ್ವಾಮಿ ಅನುಗ್ರಹ ಇರಬೇಕು. ಅವರವರ ಕಾರ್ಯ
ಯಾವತ್ತೂ ಕೂಡ ಆಗಬೇಕು ಸ್ವಾಮಿ ಅನುಗ್ರಹದಿಂದ. ಧರ್ಮ ಯಾವತ್ತೂ ವೃದ್ಧಿ ಆಗಬೇಕು, ಅಧರ್ಮ ಯಾವತ್ತೂ ನಾಶನ ಆಗಬೇಕು ಅಂತ ಪ್ರಾರ್ಥನೆ ಸ್ವಾಮಿಗೆ ನಾವು ಪ್ರಾರ್ಥನೆ ಸಮರ್ಪಣೆ ಮಾಡುತ್ತಿದ್ದೆ. ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ಕೂಡ ಸ್ವಾಮಿ ಅನುಗ್ರಹದಿಂದ ಶತಮಾನಂ ಭವತಿ ಶತಾಯುಷ್ ಪುರುಷ ಶತೇಂದ್ರಿಯ ಆಯುಷ್ ಸೇವೇಂದ್ರಿಯೇ ಪ್ರತಿಷ್ಠತಿ ಧಾನ್ಯಂ ಧನಂ ವಶುಂ ಬಹುಪುತ್ರ ಲಾಭಂ ಶತಸಂವತ್ಸರಂ ದೀರ್ಘಮಾಯು. ಭಗವತ್ ಅನುಗ್ರಹದಿಂದ, ಸ್ವಾಮಿ ಅನುಗ್ರಹದಿಂದ ಎಲ್ರಿಗೂ ಕೂಡ ಧನಧಾನ್ಯ ಎಲ್ಲ ಕೂಡ ವೃದ್ಧಿ ಆಗ್ಲಿ, ಧರ್ಮ ಕಾರ್ಯ ಎಲ್ಲ ಕೂಡ ವೃದ್ಧಿ ಆಗ್ಲಿ ಅಂತ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಸ್ವಾಮಿ ಆಶೀರ್ವಚನ ತಲುಪ್ತಾ ಇದ್ವಿ. ನಾರಾಯಣ. ಗುರುಗಳೇ, ನಾನು ಎಲ್ಲಾ ಸಾಧಕರಿಗೂ ಕಡೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ಗುರುಗಳೇ ಅಂತ? ತುಂಬಾ ಚೆನ್ನಾಗಾಯ್ತು. ಇದೊಂದು ಕಾರ್ಯಕ್ರಮ ನಮ್ಮ ಅಮೆರಿಕಾದಲ್ಲಿ ಯಾವ್ಯಾವ ಕ್ಷೇತ್ರಗಳಿದೆ, ಆ ಕ್ಷೇತ್ರಗಳು ಏನೇನು ಅಂತ ತೋರಿಸ್ತಿದಾರಲ್ವಾ, ಅದೇ ತುಂಬಾ ಸಂತೋಷ. ಆ ಕ್ಷೇತ್ರ ಮಹಿಮೆ ಎಲ್ರಿಗೂ ಗೊತ್ತಾಗಬೇಕು. ಏನೋ ಎಷ್ಟೋ ದೇವಸ್ಥಾನ ಇದೆ ಅಮೆರಿಕಾದಲ್ಲಿ, ಆದ್ರೆ ಅದರ ಪ್ರಾಮುಖ್ಯತೆ ಎಲ್ರಿಗೂ ಗೊತ್ತಿದೆ, ಆದ್ರೆ ಎಲ್ರಿಗೂ ಗೊತ್ತಿಲ್ಲ. ವಿಡಿಯೋ ಸ್ವರೂಪದಲ್ಲಿ ನೀವು ತೋರಿಸ್ತಿದಾರಲ್ವಾ, ಅದು ತುಂಬಾ 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 ದೊಡ್ಡ ಸೇವೆ. ಸ್ವಾಮಿ ನಿಮ್ಗೆ ಅನುಗ್ರಹ ಬರಬೇಕು ಅಂತ ಸ್ವಾಮಿನ ಪ್ರಾರ್ಥನೆ. ಅಯ್ಯೋ ಗುರುಗಳೇ, ನಿಮ್ಮ ಆಶೀರ್ವಾದ ನಮ್ಗೆ ಒಂದು ಸಣ್ಣ ಒಂದು ಪ್ರಯತ್ನ ಅಷ್ಟೇ ನಮ್ದು. ಎಲ್ಲಾ ದೇಗುಲಗಳ ಬಗ್ಗೆ ಕೂಡ ಒಂದು ವೈಶಿಷ್ಟ್ಯತೆಯನ್ನ ಜನರಿಗೆ ಮೂಡಿಸ್ಬೇಕು, ತಲುಪಿಸ್ಬೇಕು ಅನ್ನೋ ಒಂದು ಪ್ರಯತ್ನ. ನೀವು ಇವತ್ತು ಎಲ್ಲ ಭಕ್ತಾದಿಗಳನ್ನು ಕೂಡ ನಮಗೋಸ್ಕರ ಸ್ವಲ್ಪ ತಡೆ ಹಿಡಿದು ಅಣಿವು ಮಾಡಿಕೊಂಡು ತಾಳಿ ಅವ್ರು ಮಾತಾಡ್ಬೇಕು ಕಾಯ್ತಾ ಇದಾರೆ ಅಂತಂತ ಹೇಳಿ ಇಷ್ಟೊತ್ತು ನಮ್ಗೆ ಭಕ್ತಾದಿಗಳ ಸಂಖ್ಯೆ ನೋಡ್ತಾ ಇದ್ರೆ ಆ ಕಡೆ ಈ ಕಡೆ ಖುಷಿ ಆಗತ್ತೆ. ನಮ್ಗೋಸ್ಕರ ವಿಡಿಯೋ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದೀರಿ. ಗಣಪತಿ ಸಚ್ಚಿದಾನಂದ ಗುರುಗಳಿಗೆ ಅನಂತ ಧನ್ಯವಾದಗಳು, ಪ್ರಣಾಮಗಳು ಅವರಿಗೆ. ನಿಮ್ಗೂ ಕೂಡ ನಾವು ಪ್ರಣಾಮಗಳನ್ನ ಹೇಳ್ತೀವಿ. ನಿಮ್ಮ ಸಮಯಕ್ಕೆ, ನಿಮ್ಮ ಒಂದು ಈ ಒಂದು ಸಹಕಾರಕ್ಕೆ ಮತ್ತು ದೇಗುಲದ ಬಗ್ಗೆ ಎಷ್ಟು ಸೌಜನ್ಯಪೂರ್ವಕವಾಗಿ ಸರಳವಾಗಿ ಎಷ್ಟು ನಗ್ನಗ್ತಾ ಹೇಳಿದ್ರಿ. ಸೊ ಅನಂತ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಮರಳಿ ದೇಗುಲಕ್ಕೆ ದರ್ಶನ ಪ್ರಾಪ್ತಿ ಆಗ್ಲಿ ಅಂತ ನಿಮ್ಮ ಒಂದು ಪಾದ ಸ್ಪರ್ಶನೆ ಮಾಡಿ ನಾವು ತೆರಳುತ್ತಾ ಇದೀವಿ ಗುರುಗಳೇ. ಧನ್ಯೋಸ್ಮಿ. ಭಗವತ್ ಅನುಗ್ರಹ, ಅಮ್ಮನವರ ಅನುಗ್ರಹ ಎಲ್ರಿಗೂ ಇರಬೇಕು, ಸ್ವಾಮಿ ಅನುಗ್ರಹ ಎಲ್ರಿಗೂ ಇರಬೇಕು ಅಂತ ಪ್ರಾರ್ಥನೆ. ನಾರಾಯಣ. ಥ್ಯಾಂಕ್ ಯು ಗುರುಗಳೇ. ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ನೀವು ಇಷ್ಟೊತ್ತು ಸಮಯ ಕೊಟ್ಟು ನಮ್ಗಾಗಿ ಅಣಿವು ಮಾಡ್ಕೊಟ್ಟಿರೋದಕ್ಕೆ ನಾವು ಕೃತಜ್ಞರಾಗಿದ್ದೀವಿ.